ಕೃಷ್ಣ, ಎಲ್ರಿಗೂ ಹರೇ ಕೃಷ್ಣ. ನಾವು ಚೈತನ್ಯ ಚರಿತಾಮೃತದ ಒಂದು ಪಕ್ಷಿ ನೋಟ, ಪೂರ್ತಿ ಚೈತನ್ಯ ಚರಿತಾಮೃತದಲ್ಲಿ ಏನೆಲ್ಲ ಲೀಲೆಗಳಿದೆಯೋ ಅದನ್ನು ಕೆಲವೊಂದು ಸ್ಲೈಡ್ಸ್ ಮುಖಾಂತರ ನಾವು ಪ್ರಾರಂಭದಲ್ಲಿ ತಿಳುವಳಿಕೆ ಪಡಿತೀವಿ. ಅದಾದ ಮೇಲೆ ಚೈತನ್ಯ ಚರಿತಾಮೃತ ಮಧ್ಯಲೀಲೆ ಅಧ್ಯಾಯ 19ರಲ್ಲಿ ಬರುವಂಥ ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಉಪದೇಶದ ಪ್ರದಾನ, ಅಂದರೆ ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿಗಳಿಗೇನು ಉಪದೇಶ ಕೊಟ್ಟಿದ್ರು ಅದನ್ನು ಕೆಲವೊಂದು ಭಾಗಗಳನ್ನು ನಾವಿವತ್ತು ಇದರಲ್ಲಿ ಚರ್ಚೆ ಮಾಡ್ತೀವಿ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಚೈತನ್ಯ ಚರಿತಾಮೃತ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಅವರು ಒಂದು ಮಂತ್ರನ, ಒಂದು ಶ್ಲೋಕನ ನಮಗೆಲ್ಲರಿಗೆ ಕೊಟ್ಟಿದ್ದಾರೆ. ಅದನ್ನು ಸ್ಮರಣೆ ಮಾಡ್ತಾನೆ ನಾವು ಚೈತನ್ಯ ಚರಿತಾಮೃತ ಯಾವಾಗಲೂ ಕೂಡ ತಿಳುವಳಿಕೆ ಪಡಿತೀವಿ. ಅದರಿಂದ ಮೊದಲನೇದಾಗಿ ಒಂದೇ ಒಂದು ನಿಮಿಷ ನಾವು ಆ ಒಂದು ಮಂತ್ರನ ಇನ್ನೊಂದ್ಸಲಿ ಕೀರ್ತನ ಮಾಡಿಬಿಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಪಂಚತತ್ವ ಭಗವಾನ ಕೀ ಜಯ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಚೈತನ್ಯ ಚರಿತಾಮೃತ ಬರಿತಾ ಅವರು ಒಂದು ಮಾತನ್ನು ನಮಗೆಲ್ಲರಿಗೆ ತಿಳುವಳಿಕೆ ಕೊಡ್ತಾರೆ. ಅನಂತ ಶೇಷ ಅನಂತ ಮುಖಗಳಿಂದ ಭಗವಂತನ ಲೀಲೆಗಳನ್ನು ನಿರಂತರವಾಗಿ ಅವರು ಕೊಂಡಾಡ್ತಾ ಇದ್ದಾರೆ. ಆದರೆ ಅದು ಯಾವತ್ತೂ ಕೂಡ ಎಂಡಾಗಿಲ್ಲ, ಅದಕ್ಕೆ ಕೊನೆಯೇ ಇಲ್ಲ ಅಂತಾರೆ. ಅನಂತ ಶೇಷ ಅನಂತ ಮುಖಗಳು, ಅನಂತ ಮುಖಗಳಿಂದ ಭಗವಂತನ ಲೀಲೆಗಳನ್ನು ಕೊಂಡಾಡ್ತಾ ಇದ್ದಾರೆ. ಅದಕ್ಕೆ ಎಂಡಿಲ್ಲ ಅಂದರೆ ಇನ್ನೆಷ್ಟಿರಬೇಕು ನಾವು ಪರಿಕಲ್ಪನೆ ಮಾಡ್ಕೋಬೇಕು ಇವಾಗ. ಅದರಿಂದ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ, ನಿತ್ಯಾನಂದ ಪ್ರಭುಗಳ ಅನುಗ್ರಹ, ಪರಂಪರೆದು ಅನುಗ್ರಹ ಇದ್ದರೆ ಒಬ್ಬ ಮೂರ್ಖ ಕೂಡ ಕಿಂಚಿತ್ತು ಭಗವಂತನ ಈ ಅದ್ಭುತ ಆಗಿರೋದು ಲೀಲೆಗಳನ್ನು ತಿಳುವಳಿಕೆ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮತ್ತೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ನಮಗೆ ತಿಳುವಳಿಕೆ ಕೊಡ್ತಾರೆ. ಅವರನ್ನು ಸ್ಮರಣೆ ಮಾಡ್ತಾ ಪರಂಪರೆಯನ್ನು ಸ್ಮರಣೆ ಮಾಡಿದ್ದೀವಿ. ಇವಾಗ ಒಂದು ಚೈತನ್ಯ ಚರಿತಾಮೃತದಲ್ಲಿ ಏನೆಲ್ಲ ಲೀಲೆಗಳಿದೆಯೋ ಅದನ್ನು ಒಂದು ಪಕ್ಷಿ ನೋಟವಾಗಿ ನಾವೇನು ಮಾಡ್ತೀವಿ ಇವಾಗ ಈ ಒಂದು ಸ್ಲೈಡ್ಸ್ ಮುಖಾಂತರ ಫಸ್ಟ್ ತಿಳುವಳಿಕೆ ಪಡೆಯೋಣ. ಮೊದಲನೇದಾಗಿ ಈ ಒಂದು ಚಿತ್ರದಲ್ಲಿ ಅದ್ವೈತಾಚಾರ್ಯರು ಸಾಲಿಗ್ರಾಮ ಗಂಗೆಯ ದಡದಲ್ಲಿ, ಸಾಲಿಗ್ರಾಮ ಶಾಂತಿಪುರ ಅಂತ ಯಾರ್ಯಾರು ಮಾಯಾಪುರಕ್ಕೆ ಬಂದಿದ್ದೀರೋ ಅವ್ರಿಗೆಲ್ಲರಿಗೆ ಗೊತ್ತಿದೆ. ಆ ದಡದಲ್ಲಿ ಅದ್ವೈತಾಚಾರ್ಯರು ಯಾರು? ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ. ಅಂಥ ಭಗವಂತ ಅದ್ವೈತಾಚಾರ್ಯ ರೂಪದಲ್ಲಿ ಬಂದು ಮೂಲ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ನಿರಂತರವಾಗಿ ಬೇಡ್ಕೊಂಡ್ರು, ದಯವಿಟ್ಟು ನೀವು ಬರಲೇಬೇಕು ಅಂತ. ಅವರು ಗಂಗೆನ ಅಭಿಷೇಕ ಮಾಡಿದ್ರು. ಮತ್ತು ಜೊತೆಯಲ್ಲಿ ಅದ್ವೈತಾಚಾರ್ಯರು ಕಣ್ಣಿಂದನೂ ಕೂಡ ನಿರಂತರವಾಗಿ ಅವರು ಆ ಒಂದು
ಧಾರೆ ಅವ್ರು ಅಳ್ತಾ ಇದ್ರು. ಭಗವಂತನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಮತ್ತೆ ಜೋರಾಗಿ ಅವರು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಅವರು ಬೇಡ್ಕೊಂಡಿದ್ದಕ್ಕಾಗಿ ಭಗವಂತ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಈ ಜಗತ್ತಲ್ಲಿ ಅವತಾರ ತಗೊಂಡ್ರು. ಇದನ್ನು ಚೈತನ್ಯ ಚರಿತಾಮೃತದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾರೆ. ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆನೇ ನಾವು 3ನೇ ತಾರೀಕು ಸಂಜೆ ಝೂಮಲ್ಲಿನೂ ಕೂಡ ನಾವು ವಿಚಾರ ತಿಳುವಳಿಕೆ ಪಟ್ವಿ. ಯಾವ ಥರ ಭಗವಂತ ತನ್ನ ಲೀಲೆಗಳನ್ನು ಮುಗಿಸಿ ಮತ್ತೆ ಗೋಲೋಕ ವೃಂದಾವನಕ್ಕೆ ಹೋದ ಮೇಲೆ ಕೃಷ್ಣ ಯೋಚನೆ ಮಾಡಿದ್ರು, ನಾನು ಎಲ್ಲ ಕೊಟ್ಟೆ ಆದರೆ ಪ್ರೇಮ ಕೊಡಲಿಲ್ಲ, ಅದರಿಂದ ಆ ಪ್ರೇಮವನ್ನು ಕೊಡೋದಕ್ಕಾಗಿ ಮತ್ತೆ ನಾನು ಚೈತನ್ಯ ಮಹಾಪ್ರಭು ರೂಪದಲ್ಲಿ ಈ ಧರೆಗೆ ಈ ಭೂಮಿಗೆ ವಾಪಸ್ ಹೋಗ್ತೀನಿ ಅಂತ ಒಂದು ವಿಚಾರನ, ಅಂದರೆ ಬಾಹಿರ ಆಗಿರೋದು ವಿಚಾರ. ಆಂತರಿಕ ಆಗಿರೋದು ಇನ್ನೊಂದು ವಿಚಾರ ಇದೆ. ಇವತ್ತು ತುಂಬ ಸಮಯ ಕಡಿಮೆ ಇರೋದ್ರಿಂದ ನನಗೆ ಅಷ್ಟೊಂದೆಲ್ಲ ಚರ್ಚೆ ಮಾಡೋಕ್ಕಂತೂ ಆಗಲ್ಲ. ಮೇಲ್ಮೇಲೆ ವಿಚಾರಗಳನ್ನು ನಾವು ತಿಳುವಳಿಕೆ ಪಡೆಯೋಣ. ಅದರಿಂದ ಆ ಒಂದು ಎಲ್ಲ ವಿಚಾರಗಳನ್ನು ತಿಳುವಳಿಕೆ ಕೊಟ್ಟ ಮೇಲೆ ಅದ್ವೈತಾಚಾರ್ಯರ ಬಗ್ಗೆನೂ ಕೂಡ ಹೇಳಿದ್ರು, ಮತ್ತು ಅವರು ಬೇಡ್ಕೊಂಡ್ರು. ಅದಾದ ಮೇಲೆ ಭಗವಂತ ಪ್ರಭು ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು, ನವದ್ವೀಪ ಧಾಮ ಮಾಯಾಪುರ ನವದ್ವೀಪ 9 ದ್ವೀಪಗಳಿರುವಂಥ ಆ ಒಂದು ನದಿಯ ಡಿಸ್ಟ್ರಿಕ್ಕಲ್ಲಿ ಇವತ್ತು ಕೂಡ ನದಿಯ ಅಂತಾನೆ ಅದಕ್ಕೆ ಹೆಸರು. ನದಿಯ ಅಂದರೆ ಏನಪ್ಪ ಅಂದರೆ ಅನೇಕ ನದಿಗಳು ಅಲ್ಲಿ ಹರಿತಾ ಇತ್ತು, ಸಮೂಹವಾಗಿ ನದಿಗಳೆಲ್ಲ ಹರಿತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಗಂಗೆ, ಯಮುನೆ, ಸರಸ್ವತಿ 3 ಸಂಗಮ ಆಗಿರುವಂಥ ಸ್ಥಳದಲ್ಲಿ ಚೈತನ್ಯ ಮಹಾಪ್ರಭು ಮಾಯಾಪುರ ನವದ್ವೀಪ ಧಾಮದಲ್ಲಿ ಸಚಿ ಸುತನಾಗಿ ಭಗವಂತ ಏನು ಮಾಡಿದ್ರು, ಅವತಾರ ತಗೊಂಡ್ರು. ಆ ದಿನ ಏನಾಗಿತ್ತು, ಮೊನ್ನೆ ಬಂದಿದ್ದ ಥರನೇ ಚಂದ್ರಗ್ರಹಣ ಇತ್ತು. ಚಂದ್ರಗ್ರಹಣ ಸಮಯದಲ್ಲಿ ಎಲ್ಲ ಸಂಜೆ ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಕೂಡ, ಅದರಲ್ಲೂ ವಿಶೇಷವಾಗಿ ನವದ್ವೀಪದಲ್ಲಿ ಎಲ್ಲರೂ ಕೂಡ ಆ ಗಂಗೆಯಲ್ಲಿ ಇಳಿದು ಎಲ್ಲರೂ ಕೂಡ ಏನಂತ ಸ್ಮರಣೆ ಮಾಡ್ತಾ ಇದ್ರು, ಹರಿ 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 ಅಂತ ಏನು ಮಾಡ್ತಾ ಇದ್ರು, ಜೋರಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಸಚಿ ಸುತನಾಗಿ ಈ ಜಗತ್ತಲ್ಲಿ ಅದ್ವೈತಾಚಾರ್ಯರ ಪ್ರಾರ್ಥನೆನ ಮನ್ನಿಸಿ ಏನು ಮಾಡಿದ್ರು, ಅವತಾರ ತಗೊಂಡ್ರು. ಮತ್ತೆ ಅವರ ಹೆಸರು ನಿಮಾಯ್ ಅಂತ ಯಾಕೆ ಹೆಸರಿಟ್ರು? ನಿಮಾಯ್ ಅಂದರೆ ಬೇವಿನ ಮರದ ಕೆಳಗೆ, ಬೇವಿನ ಮರದ ಕೆಳಗಡೆ ಭಗವಂತ ಅವತಾರ ತಗೊಂಡಿದ್ರಿಂದ ಅವರಿಗೆ ಪ್ರಾರಂಭದಲ್ಲಿ ಏನಂತ ಕರೀತಾ ಇದ್ರು, ನಿಮಾಯ್ ಅಂತ ಕರೀತಾ ಇದ್ರು. ಮತ್ತೆ ಭಗವಂತ ಅವತಾರ ತಗೊಂಡಿದ್ದೇ ಯಾಕೆ ಅಂದರೆ ಹರಿನಾಮ ಎಲ್ಲರಿಗೆ ಕೊಡೋದಕ್ಕಾಗಿ. ಅದರಿಂದ ಬಾಲ್ಯದಲ್ಲೇ ಮಗುವಾಗಿದ್ದಾಗಲೇ ಅವ್ರೇನು ಮಾಡ್ತಾ ಇದ್ರು, ಜೋರಾಗಿ ಅಳಕ್ಕೆ ಶುರು ಮಾಡ್ತಾ ಇದ್ರು. ಅಳ್ತಾ ಇದ್ದಾಗ ಎಷ್ಟು ಅವ್ರನ್ನ ಕಂಟ್ರೋಲ್ ಮಾಡಿದ್ರೇನು, ಎಷ್ಟು ಅವರಿಗೆ ಸಮಾಧಾನ ಮಾಡಿದ್ರೇನು ಕೂಡ, ಈ ಕಡೆ ಹಾಲು ಕುಡಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ತೂಗಿಸಿ ಏನು ಮಾಡಿದ್ರೇನು ಕೂಡ ಅಳು ನಿಲ್ಲಿಸ್ತಾ ಇರಲಿಲ್ಲ. ಅವ್ರು ಒಂದಕ್ಕೆ ಅಳು ನಿಲ್ಲಿಸ್ತಾ ಇದ್ರು. ಎಲ್ರು ಏನು ಹೇಳ್ಬೇಕಾಗಿತ್ತು, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವಾಗ ಭಗವಂತನ ನಾಮಗಳನ್ನ ಯಾವಾಗ ಜಪ ಮಾಡ್ತಾ ಇದ್ರು, ಕೀರ್ತನ್ ಮಾಡ್ತಾ ಇದ್ರು, ಅಳನೇನ್ ಮಾಡ್ತಾ ಇದ್ರು, ಮಹಾಪ್ರಭು ನಿಲ್ಲಿಸ್ತಾ ಇತ್ತು, ಅಳು ನಿಂತೋಗ್ತಾ ಇತ್ತು. ಮತ್ತೆ ಯಾವಾಗ ಇವರು ಮಗು ಅಳು ನಿಂತೋಗಿದೆ ಅಂತ ಇವ್ರು ಯಾವಾಗ ಹರೇ ಕೃಷ್ಣ ಮಂತ್ರ ಹೇಳೋದು ನಿಲ್ಲಿಸ್ತಾರೋ ಆವಾಗ ಅವರು ಅಳು ಶುರು ಮಾಡೋರು. ಮತ್ತೆ ಇವರು ಹರೇ ಕೃಷ್ಣ ಮಂತ್ರ ಹೇಳಬೇಕು, ಅವರು ಅಳು ನಿಲ್ಲಿಸ್ಬೇಕು. ಈ ಪ್ರಕಾರವಾಗಿ ಭಗವಂತ ಎಲ್ಲರೂ ಬಾಯಲ್ಲಿ ಏನು ಮಾಡ್ತಾ ಇದ್ರು, ಹರೇ ಕೃಷ್ಣ ಮಂತ್ರನ ನಿರಂತರವಾಗಿ ಮಗುವಾಗಿದ್ದಾಗಲೇ ಅವರು ಪ್ರಾರಂಭ ಮಾಡಿಬಿಟ್ರು ಪ್ರಚಾರ ಮಾಡೋದು. ನೆಕ್ಸ್ಟ್ ಮತ್ತೆ ಭಗವಂತ ಯಾವ ಥರ ನಾವು ಕೃಷ್ಣನ ಲೀಲೆಯಲ್ಲೂ ಕೂಡ ನೋಡಿದ್ದೀವಿ. ಕಾಳಿಯ ಮರ್ದನ ಈ ಪ್ರಕಾರವಾಗಿ ಭಗವಂತ ಅದ್ಭುತ ಆಗಿರೋದು ಲೀಲೆಗಳನ್ನು ಮಾಡಿದ್ರು. ಅದೇ ಪ್ರಕಾರವಾಗಿ ನಿಮಾಯಿನ್ನು ಕೂಡ ಅವರ ಮನೆ ಸುತ್ತ ಇದ್ದಂಥ ಸರ್ಪಗಳ ಜೊತೆ ಸಹಜವಾಗಿ ಆಟ ಆಡ್ತಾ ಇದ್ರು. ಅವ್ರಿಗೇನು ಮಾಡ್ತಾ ಇರಲಿಲ್ಲ. ಇದು ಕೃಷ್ಣನ ಲೀಲೆನ ಏನು ಮಾಡುತ್ತೆ, ಹೊಂದಾಣಿಕೆ ಮಾಡುತ್ತೆ, ಸ್ಮರಣೆ ಮಾಡಿಸುತ್ತೆ. ಅದಾದ ಮೇಲೆ ತುಂಬ ಮುಖ್ಯ ಆಗಿರೋದು ಇನ್ನೊಂದು ಭಗವಂತ ಲೀಲೆ ಮಾಡಿದ್ದು ತೋರಿಸಿದ್ದಾರೆ. ಒಬ್ಬ ಬ್ರಾಹ್ಮಣ ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ಇದೆಲ್ಲ ಮಗುವಾಗಿದ್ದಾಗ ಭಗವಂತ ಮಾಡಿರೋ ಲೀಲೆಗಳು. ಮನೆಗೆ ಬಂದಾಗ
ಸ್ವಯಂ ಪಾಕಕ್ಕಾಗಿ ಏನು ಮಾಡ್ತಾರೆ, ಅವ್ರ ತಾಯಿ ಎಲ್ಲ ಅವರಿಗೆ ಅಡುಗೆಗೆ ಏನೇನು ಬೇಕೋ ಎಲ್ಲ ಸಾಮಾನನ್ನು ಒದಗಿಸ್ತಾರೆ. ಎಲ್ಲ ಅವ್ರು ಏನು ಮಾಡ್ತಾರೆ, ಅಡುಗೆ ಎಲ್ಲ ಮಾಡಿ ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟು, ನೈವೇದ್ಯ ಸ್ಮರಣೆ ಏನು ಮಾಡ್ತೀವಿ ನಾವು, ಏ ಕೃಷ್ಣ ಕರುಣಾ ಸಿಂಧು ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ನಮೋ ಮಹಾವದನ್ಯಾಯ, ಇಲ್ಲ ಏ ಕೃಷ್ಣ ಕರುಣಾ ಸಿಂಧು ಕರಿತೀವಲ್ವಾ? ಆ ಪ್ರಕಾರವಾಗಿ ಯಾವಾಗ ಕರೆದಿದ ತಕ್ಷಣ ಮಗುವಾಗಿರೋ ನಿಮ ಎಲ್ಲಿದ್ರೇನು ಕೂಡ ಬಂದು ನೈವೇದ್ಯ ಇನ್ನೇನು ಕರೆದಿದ ತಕ್ಷಣ ಬಂದು ತಿನ್ಬಿಡು. ಅದಾದ್ಮೇಲೆ ಅವರಿಗೆ ಸ್ವಲ್ಪ ಬೇಜಾರಾಯಿತು, ಏನಪ್ಪ ನಾನು ಭಗವಂತನಿಗೆ ಮಾಡಿದ್ದು ಈ ಮಗು ತಿಂದ್ಬಿಡ್ತಲ್ಲ ಅಂತ. ಸರಿ, ಮತ್ತೊಂದ್ಸಲಿ ಅಡುಗೆ ಮಾಡಿದ್ರು. ಅಡುಗೆ ಮಾಡಿ ಮತ್ತೆ ಅದೇ ಥರ ಮತ್ತೆ ಯಾಸ್ ಇಟ್ ಈಸ್ ಮತ್ತೆ ಕೃಷ್ಣನ್ನ ಕರೆದಿದ ತಕ್ಷಣ ಏನಾಯಿತು, ಮತ್ತೆ ನಿಮ ಎಲ್ಲಿಗೆ ಬಂದರು, ತಿನ್ಬಿಟ್ರು. ಮತ್ತೆ ಅವರಿಗೆ ಬೇಜಾರಾಯಿತು. ಸರಿ, ಇವತ್ತು ಯಾಕೋ ಭಗವಂತಂದು ಸಂಕಲ್ಪ ಇರಬೇಕು, ನನಗೆ ಭಗವಂತಂದು ಪ್ರಸಾದ ಇಲ್ಲ, ನೈವೇದ್ಯ ಇಲ್ಲ, ಇವತ್ತು ಉಪವಾಸನೇ ಇವತ್ತು ಅಂತ ಅವ್ರೇನು ಮಾಡಿದ್ರು, ಸುಮ್ಮನೆ ಆಗೋದ್ರು. ಮತ್ತೆ ರಾತ್ರಿ 12 ಗಂಟೆಗೆ ಅವರೆಲ್ಲ ಮಲಗಿದ ಮೇಲೆ ಮತ್ತೆ ಏನು ಮಾಡಿದ್ರು, ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಮತ್ತೆ ಕೃಷ್ಣನ ಮುಂದೆ ಇಟ್ಟು ಮತ್ತೆ ಕೃಷ್ಣನನ್ನ ಸ್ಮರಣೆ ಮಾಡಿದ್ರು. ನಿಮ ಮಲಗಿದ್ರಲ್ವಾ, ಮಲಗಿದವ್ರು ಏನು ಮಾಡಿದ್ರು, ತಕ್ಷಣ ಎದ್ದು ಬಂದು ಕರೆದಿದ ತಕ್ಷಣ ತಿನ್ಬಿಟ್ರು. ಮತ್ತೆ ಆಶ್ಚರ್ಯ ಆಯಿತು, ಇದೇನಿದು ಈ ಥರ ನಡೀತಾ ಇದೆ. ಅವ್ರಿಗೆ ದುಃಖ ಆಗೋಯ್ತು, ಅಳು ಬಂದ್ಬಿಡ್ತು ಅವ್ರಿಗೆ. ಆವಾಗ ಭಗವಂತ ಅವ್ರಿಗೆ ನಿಜ ರೂಪ ತೋರಿಸ್ತಾರೆ. ನೀವು ನನ್ನನ್ನು ಕರೀದ್ರೆ ನಾನು ಬರೆದಿರ ಇನ್ಯಾರು ಬರಬೇಕು, ನೀವು ನನ್ನನ್ನು ಕರೀತಾ ಇದ್ದೀರಾ, ನಾನು ಬಂದು ಏನು ಮಾಡ್ತಾ ಇದ್ದೀನಿ ನಿಮ್ಮ ಪ್ರಸಾದನ. ಅದರಿಂದ ಅವರಿಗೆ ತುಂಬ ಆನಂದ ಆಯಿತು. ಮತ್ತು ಅದಾದಮೇಲೆ ಅವರು ಪ್ರಸಾದ ತಗೊಂಡು ಈ ಪ್ರಕಾರವಾಗಿ ಭಗವಂತ ಬಾಲ್ಯದಲ್ಲಿ ಅದ್ಭುತ ಆಗಿರೋದು ಲೀಲೆಗಳನ್ನು ತೋರಿಸಿದ್ರು. ಮತ್ತೆ ಇನ್ನೊಂದು ಏನಾಯಿತು, ಯಾಕೆಂದರೆ ತುಂಬ ಚೆನ್ನಾಗಿ ಸಚಿಮಾತೆ ನಿಮಾಯನ್ನ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು, ಒಡವೆಗಳೆಲ್ಲ ಹಾಕ್ತಾ ಇದ್ರು. ಅಲ್ಲಿ ಓಡಾಡ್ತಾ ಇರೋ ಕಳ್ಳರೇನು ಮಾಡಿದ್ರು, ಇದನ್ನು ನೋಡಿ, ಈ ಹುಡುಗನ್ನ ಈ ಮಗುನ ಎತ್ಕೊಂಡು ಹೋದ್ರೆ ಚೆನ್ನಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವಾಗೇನು ಮಾಡಿದ್ರು ನೋಡಿ. ಅವಾಗಲೂ ಕೂಡ ಚಿನ್ನಕ್ಕಷ್ಟೇ ಇತ್ತು ಬೆಲೆ, ಇವಾಗೂ ಕೂಡ ಬೆಲೆ ಜಾಸ್ತಿ ಇತ್ತು. ಆ ಥರ ಏನು ಮಾಡಿದ್ರು, ಆ ಕಳ್ಳರೇನು ಮಾಡಿದ್ರು, ಆ ಮಗುನ ಎತ್ಕೊಂಡು ಹೊರಗಡೆ ಹೋದ್ರು, ಇವನ ಹತ್ರ ಎಲ್ಲ ಕಿತ್ಕೋಬೋದು ಅಂತ. ಅದಾದಮೇಲೆ ಏನಾಯಿತು, ಅವರು ಎಷ್ಟು ಓಡಾಡಿದ್ರೇನು ಕೂಡ ಎಲ್ಲಿಂದ ಎತ್ಕೊಂಡು ಹೋದ್ರೆ ಅಲ್ಲಿಗೆ ಬಂದು ನಿಲ್ತಾ ಇದ್ರು. ಅವರಿಗೆ ಗೊತ್ತಾಗ್ತಾ ಇಲ್ಲ, ನಾವು ಇಲ್ಲಿಂದ ತಾನೇ ಹೋದ್ವಿ, ಮತ್ತೆ ಯಾಕೆ ಇಲ್ಲಿಗೆ ಬಂದ್ವಿ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಈ ಪ್ರಕಾರವಾಗಿ ಭಗವಂತ ಅವರಿಗೆ ಏನು ಮಾಡಿದ್ರು, ಒಂದು ಭ್ರಮೆನ ಅವರಿಗೆ ತರಿಸಿದ್ರು. ಮತ್ತೆ ಅಲ್ಲಿಗೆ ಬಂದು ಅವರನ್ನು ಬಿಟ್ಬಿಟ್ಟು ಏನಾದರೂ ಹೊಟ್ಟೋದ್ರು ಅನ್ನೋದನ್ನು ಕೂಡ ಒಂದು ಲೀಲೆಯಲ್ಲಿ ನಮಗೆ ತಿಳುವಳಿಕೆಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಇಲ್ಲಿ ಯಾವ ಥರ ಗೋಪಿಯರು ವೃಂದಾವನದಲ್ಲಿ ಸ್ನಾನ ಎಲ್ಲ ಮಾಡಬೇಕಂದ್ರೆ ಕೃಷ್ಣ ಏನು ಮಾಡ್ತಾ ಇದ್ರು, ಅವರಿಗೆ ವಸ್ತ್ರಗಳನ್ನೆಲ್ಲ ಅಪಹರಣ ಮಾಡಿಬಿಡ್ತಾ ಇದ್ರು. ಮತ್ತೆ ಅವರು ಕಾತ್ಯಾಯಿನಿ ವ್ರತ, ಶಿವನಿಗೆ ಪೂಜೆ, ಪಾರ್ವತಿ ದೇವಿಗೆ ಪೂಜೆಗಳನ್ನೆಲ್ಲ ಮಾಡಿ ಸುಂದರ ಆಗಿರೋದು ಗಂಡನನ್ನು ಪಡಿಬೇಕು ಅಂತ ಈ ಥರ ವ್ರತಗಳನ್ನೆಲ್ಲ ಆಚರಣೆ ಮಾಡ್ತಾ ಇದ್ರು. ಆವಾಗಲೂ ಕೂಡ ಕೃಷ್ಣ ಏನು ಮಾಡ್ತಾ ಇದ್ರು, ಅವರನ್ನು ಅಲ್ಲಿಗೆ ಹೋಗಿ ಆ ಒಂದು ನೈವೇದ್ಯಕ್ಕಿಟ್ಟಿದ್ದೆಲ್ಲ ತಿನ್ಬಿಡೋರಲ್ವ. ಅದೇ ಪ್ರಕಾರವಾಗಿ ಮಾಯಾಪುರ ನವದ್ವೀಪ ಧಾಮದಲ್ಲೂ ಕೂಡ ನಿಮ ಏನು ಮಾಡ್ತಾ ಇದ್ರು ಅಂದರೆ, ಈ ಥರ ವ್ರತಾಚರಣೆ ಮಾಡಿದಾಗ ಅಲ್ಲಿಗೆ ಹೋಗಿ ತಿನ್ಬಿಡೋರು. ತಿಂದಾಗ ಇವರು ಬೈಯೋರು, ಕೆಲವರು ಬೈದಾಗ ಏನು ಮಾಡ್ತಾ ಇದ್ರು, ನೀವು ನನಗೆ ಇವಾಗ ನೀವು ಯಾರಿಗೆ ಇಟ್ಟಿದ್ದೀರೋ ಅವ್ರಿಗೆ ನಾನು ಸ್ವಾಮಿ ಆಗಿದ್ದೀನಿ, ನೀವು ನನಗೇನಾದರೂ ಕೊಟ್ಟರೆ ನಾನು ನಿಮ್ಗೇನು ಮಾಡ್ತೀನಿ, ಶಿವನಿಗಿನ್ನ ಸುಂದರ ಆಗಿರೋದು ಗಂಡ, ಬುದ್ಧಿವಂತ ಗಂಡ ಸಿಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ನೀವು ಅಕಸ್ಮಾತ್ ನನಗೇನಾದರೂ ಬೈದರೆ, ನಿನಗೆ ಮುತ್ಕ ಆಗಿರೋನು ಯಾರಾದರೂ 4 ಮದುವೆ 5 ಮದುವೆ ಆದಮೇಲೆ ಇನ್ನೊಂದ್ಸಲಿ ನಿಮ್ಮನ್ನು ಮದುವೆ ಆಗಲಿ ಅಂತ ನಾನು ಶಾಪ ಕೊಡ್ತೀನಿ. ಈ ಪ್ರಕಾರವಾಗಿ ಬಾಲ್ಯದಲ್ಲಿ ನಿಮ ಏನು ಮಾಡ್ತಾ ಇದ್ರು, ಅಲ್ಲಿ ಅರ್ಪಣೆ ಮಾಡಿರೋಂಥ ಶಿವನಿಗೆ, ಪಾರ್ವತಿಗೆ ಅರ್ಪಣೆ ಮಾಡಿರುವಂಥ ಪ್ರಸಾದನ ಅಂದರೆ ಅದನ್ನೆಲ್ಲನೂ ತಿಂದು ಈ ಪ್ರಕಾರವಾಗಿ ಲೀಲೆಗಳನ್ನು ಮಾಡಿದ್ರು. ಇದನ್ನು ಕೂಡ ಚೈತನ್ಯ ಚರಿತಾಮೃತದಲ್ಲಿ ನಮಗೆ ತಿಳುವಳಿಕೆಗೆ ಬರುತ್ತೆ. ಮುಂದಕ್ಕೆ ಇದಾದಮೇಲೆ ತುಂಬ ಮುಖ್ಯ ಆಗಿ ಇವಾಗ ಬಾಲ್ಯದಲ್ಲಿ ಸ್ವಲ್ಪ ಆ ಲೀಲೆಗಳಾಯಿತು. ಸ್ವಲ್ಪ ದೊಡ್ಡವರಾದಮೇಲೆ 13ನೇ ವಯಸ್ಸಿಗೆ ಅವ್ರು ಏನು ಮಾಡಿದ್ರು ಅಂದರೆ, ಅವರು ಒಂದು ಪಾಠಶಾಲಿನ, ವೇದ ಪಾಠಶಾಲಿನ ಪ್ರಾರಂಭ ಮಾಡ್ತಾರೆ. ಮತ್ತು ಅವರಿಗೆ ಎಷ್ಟು ವಿದ್ವತ್ತಿತ್ತು, ಎಷ್ಟು ಅವರಿಗೆ ಈ ಒಂದು ಸಂಸ್ಕೃತ ಜ್ಞಾನ ಮತ್ತು ನಾವೇನು ಹೇಳ್ತೀವಿ ಈ ವೇದಗಳದ್ದು ಜ್ಞಾನ ಇತ್ತು ಅಂದರೆ ಅದನ್ನು ಕಲ್ಪನೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ
ಅವರು 13ನೇ ವಯಸ್ಸಲ್ಲೇ ಒಂದು ಪಾಠಶಾಲೆನ ಶುರು ಮಾಡಿ ಮಕ್ಕಳಿಗೆ ಮತ್ತೆ ಅವ್ರದೇ ವಯಸ್ಸಿರೋ ಮಕ್ಕಳಿಗೂ ಕೂಡ ಅವರು ಪಾಠ ಹೇಳ್ಕೊಡ್ತಾ ಇದ್ರು. ಈ ಪ್ರಕಾರವಾಗಿ ಅವ್ರದ್ದು ಅಲ್ಲಿ ಲೀಲೆ ನಡೀತಾ ಇತ್ತು. ಆ ಸಮಯದಲ್ಲಿ ಕೇಶವ ಕಾಶ್ಮೀರಿ ಅಂತ ಒಬ್ಬ ಮಹಾನ್ ಪಂಡಿತ ಇಡೀ ಭಾರತ ಭೂಮಿಯಲ್ಲಿ ಅವನೆಲ್ಲ ಕಡೆ ದಿಗ್ವಿಜಯ ಸಾಧನೆ ಮಾಡಿಬಿಟ್ಟು ನವದ್ವೀಪಕ್ಕೆ ಬರ್ತಾರೆ. ನವದ್ವೀಪದಲ್ಲೂ ಕೂಡ ಅವ್ರದ್ದು ಪ್ರಚಾರ ನಡೆಯುತ್ತೆ. ಯಾರಾದರೂ ಪಂಡಿತರು ಇದ್ರೆ ನನ್ನ ಜೊತೆ ವಾದ ಮಾಡಬೇಕು, ಇಲ್ಲ ಅಂದರೆ ವಾದದಲ್ಲಿ ಸೋತ ಮೇಲೆ ಇಡೀ, ಯಾಕೆಂದರೆ ಆ ಸಮಯದಲ್ಲಿ ನವದ್ವೀಪ ಒಂದು ವಿದ್ಯಾ ಕೇಂದ್ರ ಆಗಿತ್ತು, ತುಂಬ ದೊಡ್ಡ ಯೂನಿವರ್ಸಿಟಿ. ಎಲ್ಲ ಬ್ರಾಹ್ಮಣರು ತಿಳುವಳಿಕೆ ಇರೋ ವ್ಯಕ್ತಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯಾಭ್ಯಾಸನ ಕಲಿಯೋದಕ್ಕಾಗಿ ನವದ್ವೀಪಕ್ಕೆ ಹೋಗ್ತಾ ಇದ್ರು. ಅದರಿಂದ ಇಲ್ಲಿ ಏನಾದರೂ ನಾನು ಜಯಪತ್ರ ಗಳಿಸಿದ್ರೆ ನಾನು ಇಡೀ ಭೂಮಿಯಲ್ಲಿ ಎಲ್ಲ ಕಡೆನೂ ಕೂಡ ಜಯಪತ್ರ ಗಳಿಸ್ದಂಗಾಗತ್ತೆ ಅಂತ ವಿಚಾರ ಮಾಡಿ ಅಲ್ಲಿಗೆ ಬಂದು ಅವರು ಪ್ರಚಾರ ಮಾಡಿದ್ರು. ಆವಾಗ ಎಲ್ಲ ಅಲ್ಲಿರೋ ಪಂಡಿತರಿಗೆಲ್ಲರಿಗೆ ಸ್ವಲ್ಪ ಭಯ ಆಗಿತ್ತು. ಯಾಕೆಂದರೆ ಈ ಕೇಶವ ಕಾಶ್ಮೀರಿ ಅತ್ಯಂತ ವಿದ್ವಾನ್ ಆಗಿದ್ರು, ಸಾಮಾನ್ಯ ಆಗಿರಲಿಲ್ಲ. ಅದರಿಂದ ಅವರೇನು ಮಾಡಿದ್ರು, ಈ ಒಂದು ವಿಚಾರ ಮಾಡ್ತಾ ಅಲ್ಲಿರೋ ಪಂಡಿತರು ಏನು ಮಾಡಿದ್ರು, ಸರಿ ಆಯಿತು, ಇವ್ರಿಗೆ ಹಾಗೆ ಅಂತೂ ಜಯಪತ್ರ ಅಂತೂ ಕೊಡೋಕ್ಕಾಗಲ್ಲ, ಸರಿ ಒಂದು ಕೆಲಸ ಮಾಡೋಣ, ನಿಮಾಯ್ ನಮ್ಮ ಬಾಲಕ ಇದಾನಲ್ಲ, ಅವನಿಗೆ ತುಂಬ ತಿಳುವಳಿಕೆ ಬುದ್ಧಿವಂತಿಕೆ ಇದೆ, ಫಸ್ಟು ಅವನನ್ನು ನೀನು ಸೋಲ್ಸು ಅಂತ ಹೇಳಿ ಅವ್ರ ಹತ್ರ ಕಳಿಸೋಣ. ಅಕಸ್ಮಾತ್ ಅವನೇನಾದರೂ ಸೋತ್ರೆ ಅಯ್ಯೋ ಚಿಕ್ಕ ಹುಡುಗ ಸೋತ ಅಂತ ವಿಚಾರ ಇರುತ್ತೆ. ಇನ್ನು ಗೆದ್ರೆ ದೊಡ್ಡ ಪಂಡಿತನನ್ನ ಈ ನವದ್ವೀಪದ ಒಬ್ಬ ಬಾಲಕ ಸೋಲಿಸ್ದ ಅನ್ನೋ ಕೀರ್ತಿನೂ ಕೂಡ ನಮಗೆ ಪ್ರಾಪ್ತಿಯಾಗತ್ತೆ ಅನ್ನೋದು ವಿಚಾರ ಮಾಡಿದ್ರು. ಆ ಪ್ರಕಾರವಾಗಿ ಅವ್ರೇನು ಮಾಡಿದ್ರು, ಅಲ್ಲಿಗೆ ಕಳಿಸ್ತಾರೆ. ನಿಮಾಯಿ ಹತ್ರ ಯಾರೋ ನಿಮಾಯಿ ಇದ್ದಾರೆ ಅಂತ ಅವ್ರಿಗೆ ಅಲ್ಲಿಗೆ ಬಂದಾಗ ಅವರನ್ನು ನೋಡಿ ಈ ಕೇಶವ ಕಾಶ್ಮೀರಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಇವನೇನು ಸಣ್ಣ ಬಾಲಕ ಇದ್ದಾನೆ, ಇವನ ಎದುರುಗಡೆ ಏನು ಹೇಳೋದು ಅಂತ. ಅದಾದಮೇಲೆ ಅವರೂ ಕೂಡ ಗೌರವಪೂರ್ವಕವಾಗಿ ಏನು ಮಾಡ್ತಾರೆ, ನಿಮಾಯಿನೂ ಕೂಡ ಅವರಿಗೆ ನಮಸ್ಕಾರ ಮಾಡಿ ಬರ್ಮಾಡ್ಕೋತಾರೆ, ಮತ್ತು ಅವರಿಗೆ ಆಸನ ಕೊಡ್ತಾರೆ. ಮತ್ತು ಅವ್ರಿಗೆ ಹೇಳ್ತಾರೆ, ನೀವು ತುಂಬ ದೊಡ್ಡ ಪಂಡಿತ ಅಂತ ಕೇಳ್ಪಟ್ಟಿದ್ದೀನಿ, ಇಲ್ಲಿ ಗಂಗೆ ಏನು ಹರಿತಾ ಇದೆಯಲ್ಲ, ಈ ಗಂಗೆ ಮೇಲೆ ಒಂದು ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ, ಒಂದು ಪದ್ಯ ಒಂದು ಶ್ಲೋಕ ರಚನೆ ಮಾಡಿ ಅಂತ. ಅವರೇನು ಮಾಡ್ತಾರೆ, ಕೇಶವ ಕಾಶ್ಮೀರಿ ಕೆಲವೇ ನಿಮಿಷಗಳಲ್ಲಿ 100 ಪದ್ಯಗಳನ್ನು ಒಂದೇ ಸಲ ಪಟ 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 ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಗಂಗೆ ಮೇಲೆ. ಇದು ಅಲ್ಲಿ ನಡೀತು. ಅದಾದ ಮೇಲೆ ಅಷ್ಟೂ ಶ್ಲೋಕಗಳಲ್ಲಿ ಸರಿಯಾಗಿ 63ನೇದೋ 64ನೇದೋ ಗೊತ್ತಿಲ್ಲ ನನಗೆ, ಆ ಒಂದು ಪರ್ಟಿಕ್ಯುಲರ್ ಶ್ಲೋಕ ತಗೊಂಡು ಆ ಶ್ಲೋಕನ ಅವ್ರು ಹೇಳಿರೋ ಫಾಸ್ಟಲ್ಲಿ ವೇಗದಲ್ಲಿ ಯಾರನ್ನೂ ಕೂಡ ಅದನ್ನು ನೆನಪಲ್ಲ, ಒಂದು ಅಕ್ಷರನೂ ಕೂಡ ನೆನಪಲ್ಲಿಡೋಕ್ಕಾಗಲ್ಲ. ಆದರೆ ನಿಮಾಯಿ ಏನು ಮಾಡ್ತಾರೆ, ನೀವು ಇಷ್ಟನೇ ಶ್ಲೋಕದಲ್ಲಿ ಈ ಶ್ಲೋಕ ಹೇಳಿದ್ರಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಅದರಲ್ಲಿರೋದು ತಪ್ಪುಗಳನ್ನು ಏನು ಮಾಡ್ತಾರೆ ಅವರು ಎತ್ತಿ ತೋರಿಸ್ತಾರೆ. ನೋಡಿ ಇದರಲ್ಲಿ ಇದೆಲ್ಲ ದೋಷಗಳಿದೆ ಅಂತ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ನೆಕ್ಸ್ಟ್ ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಅವ್ರೇನು ಮಾಡ್ತಾರೆ, ಇದು ನೀವು ಇವತ್ತು ಬಂದು ತುಂಬ ಸಮಯ ಆಗಿದೆ, ನೀವು ತುಂಬ ದೂರದಿಂದ ಬಂದಿದ್ದೀರಾ, ಇವತ್ತು ಹೋಗಿ ನೀವು ರೆಸ್ಟ್ ತೊಗೊಂಡು ನಾಳೆ ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಕಳಿಸ್ಬಿಡ್ತಾರೆ. ಅದಾದಮೇಲೆ ಹೋಗಿ ಅವರು ಕೇಶವ ಕಾಶ್ಮೀರಿ ಅವತ್ತು ಅವರಿಗೆ ನಿದ್ದೆ ಬರಲ್ಲ. ಒಬ್ಬ ಬಾಲಕ ಅದು ಈ ವೇಗದಲ್ಲಿ ಹೇಳಿರೋ ಶ್ಲೋಕಗಳನ್ನು ಹೆಂಗೆ ಸ್ಮರಣೆ ಮಾಡೋಕ್ಕಾಗತ್ತೆ, ಮತ್ತು ಅದರಲ್ಲಿರೋ ದೋಷನೂ ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ ಅಂದರೆ ಇದು ಏನು ಆಶ್ಚರ್ಯ ಅಂತ ಅವ್ರಿಗೆ. ಯಾಕೆಂದರೆ ಸಾಕ್ಷಾತ್ ಸರಸ್ವತಿ ದೇವಿ ಅವರಿಗೆ ಎದುರುಗಡೆ ಬಂದು ದರ್ಶನ ಕೊಟ್ಟಿದ್ರು, ಮತ್ತು ಅವರಿಗೆ ಅವ್ರ ಜೊತೆ ಯಾವಾಗಲೂ ಮಾತಾಡ್ತಾ ಇದ್ರು. ಇದೆಲ್ಲನೂ ಕೂಡ ಕೇಶವ ಕಾಶ್ಮೀರಿ ಅವ್ರ ಸಾಧನೆಯಲ್ಲಿ ಅಷ್ಟು ಉತ್ಕೃಷ್ಟದಲ್ಲಿದ್ದರು. ಅವತ್ತು ಅವರಿಗೆ ನಿದ್ದೆನೂ ಬರಲಿಲ್ಲ. ಅದಾದ ಮೇಲೆ ಸ್ವಲ್ಪ ಸಮಯ ಆದಮೇಲೆ ಮಂಪರಲ್ಲಿ ಅವರಿಗೆ ಸಾಕ್ಷಾತ್ ಸರಸ್ವತಿ ದೇವಿ ಕನ್ಸಲ್ಲಿ ಬರ್ತಾರೆ. ಕನ್ಸಲ್ಲಿ ಬಂದು ಹೇಳ್ತಾ ಇದ್ದಾರೆ, ಯಾರು ನನಗೂ ಮತ್ತು ನಿನಗೆಲ್ರಿಗೂ ಕೂಡ ಜ್ಞಾನ ಕೊಡ್ತಾ ಇದ್ದಾರಲ್ಲ, ಆ ಭಗವಂತ, ಆ ದೇವೋತ್ತಮ ಪರಮಪುರುಷ ಕೃಷ್ಣ, ಆ ಕೃಷ್ಣನೇ ಏನು ಇಲ್ಲಿ ನಿಮಾಯಾಗಿ ಅವತಾರ ತೊಗೊಂಡಿದ್ದಾರೆ. ನೀನು ಹೋಗಿ ಅವ್ರ ಹತ್ರ ಏನು ಮಾಡ್ತಾ ಇದೆಯಾ, ಚರ್ಚೆ ಮಾಡ್ತಾ ಇದೆಯಾ, ಅದು ಸರಿಯಲ್ಲ, ನೀನು ಹೋಗಿ ಅವ್ರಿಗೆ ಶರಣಗತಿ ತಗೋ ಅಂತ ಅಲ್ಲಿ ಆಜ್ಞೆ ಕೊಡ್ತಾರೆ. ಆ ಪ್ರಕಾರವಾಗಿ ಏನು ಮಾಡ್ತಾರೆ, ಕೇಶವ ಕಾಶ್ಮೀರಿ ಬಂದು ಅವರಿಗೆ ಶರಣಾಗತಿ ತಗೋತಾರೆ. ಮತ್ತು ನಿಮಾಯಿ ಹೇಳ್ತಾರೆ, ನಿನಗೆ ಮಾತ್ರ ಗೊತ್ತಿದೆ ಇದು ವಿಚಾರ, ಇನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಇಲ್ಲಿಂದ ನೀನೇನು ಮಾಡು, ಇವತ್ತೇ ನೀನು ಇಲ್ಲಿಂದ ಹೊರಟೋಗು ಅಂತ ಅವ್ರಿಗೆ ಆಜ್ಞೆ ಕೊಟ್ಟು, ಈ ಪ್ರಕಾರವಾಗಿ ಸಣ್ಣ ವಯಸ್ಸಲ್ಲೇ ಭಗವಂತ ನಾನು ವೇದೇಶ್ಚ ಸರ್ವರ್ ಅಹಂ ಯವ್ಯ ವೇದ್ಯೋ ವೇದಾಂತ ಕೃತ್ ವೇದ ವಿದೇಹ ಚ ಅಹಂ, ಏನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ಭಗವಂತ ಲೀಲೆಗಳನ್ನು ಮಾಡಿದ್ರು. ಮುಂದಕ್ಕೂ ಅದಾದಮೇಲೆ ಅವರು
ಏನು ಮಾಡಿದ್ರು, ಈಶ್ವರಪುರಿಗಳಿಂದ ಏನು ಮಾಡಿದ್ರು, ದೀಕ್ಷೆ ತಗೊಂಡ್ರು. ಈಶ್ವರಪುರಿಗಳು ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಬರುವಂಥ ಶ್ರೇಷ್ಠ ಆಚಾರ್ಯರು. ಈ ಮಧ್ವ ಸಂಪ್ರದಾಯನ ಮಾಧವೇಂದ್ರ ಪುರಿಗಳು ಮತ್ತು ಈಶ್ವರ ಪುರಿಗಳು ಏನು ಮಾಡ್ತಾರೆ ಅಂದರೆ, ಈ ಪಶ್ಚಿಮ ಬಂಗಾಳದ ಕಡೆಗೆ ಹೋಗಿ ಪ್ರಚಾರ ಮಾಡಿದ್ರು. ಅವರಿಂದ ನೇರವಾಗಿ, ಯಾಕೆಂದರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದಾರೋ ಅದನ್ನು ಯಥಾವತ್ತಾಗಿ ಎದ್ದೆದ್ದು ಆಚರ್ಯತೋ ಶ್ರೇಷ್ಠೋ ತದ್ದೇವ ತರೋ ಜನಃ. ಆ ಪ್ರಕಾರವಾಗಿ ಭಗವಂತ ಏನು ಮಾಡಿದ್ರು, ಗುರುಗಳ ಹತ್ರಕ್ಕೆ ಹೋದ್ರು, ಅವರಿಂದ ದೀಕ್ಷೆಯನ್ನು ಪಡ್ಕೊಂಡ್ರು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಯಾವಾಗ ದೀಕ್ಷೆ ತಗೊಂಡ್ರೋ ಆಗಿಂದ ಏನು ಮಾಡ್ತಾರೆ ಅವರು, ಹರಿನಾಮ ಸಂಕೀರ್ತನೆದು ನಿಜವಾದ ಚಾಲನೆ ಮಾಡಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ಸಂಕೀರ್ತನ ಆಂದೋಲನನ ಅಲ್ಲಿಂದ ಅವರು ಇಡೀ ನವದ್ವೀಪದ ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಕೂಡ ನಾವು ತಿಳುವಳಿಕೆ ಪಡಿತೀವಿ. ಅದಾದಮೇಲೆ ಇಡೀ ನವದ್ವೀಪದಲ್ಲಿ ಏನು ಮಾಡಿದ್ರು, ಎಲ್ಲ ಭಕ್ತರನ್ನು ಸೇರಿಸಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ನಗರ ಕೀರ್ತನೆಗಳು, ರಸ್ತೆಯಲ್ಲಿ ಕೀರ್ತನೆ, ಹರಿನಾಮದ ನಾಮಸ್ಮರಣೆ ಎಷ್ಟು ಅದ್ಭುತವಾಗಿ ನಡೀತಾ ಇತ್ತು ಅಂದರೆ, ಆ ಕೀರ್ತನೆಯಲ್ಲಿ ಎಲ್ಲ ಊರೇ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ರು, ಭಾಗವಹಿಸ್ತಾ ಇದ್ರು. ಅದ್ಭುತವಾಗಿರೋದು ಕೀರ್ತನೆ ನಡೀತಾ ಇತ್ತು, ಎಲ್ರಿಗೆ ಆನಂದ ಆಗ್ತಾ ಇತ್ತು, ಈ ನಿರಂತರವಾಗಿ ನಡೀತಾ ಇತ್ತು. ಆದರೆ ಕೆಲವರು ಜಾತಿ ಬ್ರಾಹ್ಮಣರು ಏನು ಮಾಡಿದ್ರು, ಈ ಸಂಕೀರ್ತನೆ ಈ ಹರಿನಾಮನೆಲ್ಲ ನೋಡ್ಬಿಟ್ಟು ಅವರಿಗೆ ಒಂಥರ ಇವರು ಅಸೂಯೆ ಇರೋ ವ್ಯಕ್ತಿಗಳು ಯಾವಾಗಲೂ ಅಷ್ಟೇ, ಯಾರಾದರೂ ಚೆನ್ನಾಗೇನೋ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಯಾವಾಗಲೂ ಏನಿರುತ್ತೆ, ಅಸೂಯೆ ಇದ್ದೇ ಇರುತ್ತೆ. ಆ ಪ್ರಕಾರವಾಗಿ ಅಲ್ಲಿನೂ ಕೂಡ ಅಸೂಯಾಪರ ವ್ಯಕ್ತಿಗಳೇನು ಮಾಡಿದ್ರು, ಈ ಹರಿನಾಮ ಸಂಕೀರ್ತನೆನ ಮತ್ತೆ ಅದನ್ನು ನಿಂದನೆ ಮಾಡೋದಕ್ಕೆ ಶುರು ಮಾಡಿದ್ರು. ಪ್ರಾರಂಭದಲ್ಲಿ ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈಗಲೂ ಕೂಡ ಎಷ್ಟೋ ದೇವಸ್ಥಾನದಲ್ಲಿ ನಾವು ಹರೇ ರಾಮ ಇಂದಾನೇ ನೋಡ್ತೀವಿ. ಆದರೆ ಚೈತನ್ಯ ಮಹಾಪ್ರಭು ಅವಾಗ ಏನು ಹೇಳಿದ್ರು, ಎಲ್ರಿಗೆ ಹರಿನಾಮ ಕೊಡಬಾರ್ದು, ಹರಿನಾಮ ಬರೀ ಬ್ರಾಹ್ಮಣರು ಮಾತ್ರ ಹೇಳಬೇಕು ಅನ್ನೋದು ವಿಚಾರ ಇಟ್ಟರು. ಅವಾಗ ಏನು ಮಾಡಿದ್ರು ಚೈತನ್ಯ ಮಹಾಪ್ರಭು, ಖುದ್ದಾಗಿ ಭಗವಂತ ಸರ್ವ ಅಭಿಜ್ಞ ಸ್ವರಾಟ್, ಏನು ಬೇಕಾದರೂ ಮಾಡ್ಬೋದು, ಅವರು ಸರ್ವತಂತ್ರ ಸ್ವತಂತ್ರ ಆಗಿರೋರು. ಅದರಿಂದನೇ ಮಹಾಪ್ರಭು ಏನು ಮಾಡಿದ್ರು, ಆ ಮಂತ್ರನ ಉಲ್ಟಾ ಹೇಳಕ್ಕೆ ಶುರು ಮಾಡಿದ್ರು. ಆ ಕಡೆಯಿಂದ ಹೇಳಿದ್ರೆ ನೀವು ಐಸ್ ಕ್ರೀಮ್ನ ಈ ಕಡೆಯಿಂದ ತಿನ್ನಿ, ಈ ಕಡೆಯಿಂದ ತಿನ್ನಿ, ಈ ಕಡೆಯಿಂದ ತಿನ್ನಿ, ಈ ಕಡೆಯಿಂದ ತಿನ್ನಿ, ಎಲ್ಲ ಕಡೆ ಏನು ಸಿಗುತ್ತೆ, ಸ್ವೀಟೇ. ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಇಲ್ಲ, ಮೇಲಿಂದ ತಿಂದಿದ್ರಿಂದ ಬೇರೆ ಥರ ಇದೆ, ಕೆಳಗಡೆಯಿಂದ ತಿಂದರೆ ಬೇರೆ ಥರ ಇರುತ್ತೆ. ಇಲ್ಲ, ನೀವು ಯಾವ ಕಡೆಯಿಂದ ತಿಂದ್ರೇನು ಕೂಡ ಯಾವ ಥರ ಅದು ಒಂದೇ ಥರ ಇರುತ್ತೆ. ಅದೇ ಪ್ರಕಾರವಾಗಿ ಭಗವಂತ ಏನು ಮಾಡಿದ್ರು, ಈ ಹರಿನಾಮವನ್ನು ಎಲ್ರಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಪ್ರಕಾರವಾಗಿ ಈ ಹರಿನಾಮ ಸಂಕೀರ್ತನೆ ಇಡೀ ನವದ್ವೀಪದಲ್ಲಿ ಎಲ್ಲ ಕಡೆ ಪ್ರಚಾರ ನಡೀತು. ಆ ಸಮಯದಲ್ಲಿ ಒಬ್ಬ ಪಾಳೆಗಾರ, ಚಾನ್ಕಾಜಿ ಅಂತ ಅವ್ರ ಹೆಸರು, ಅವ್ರೇನ್ ಮಾಡ್ತಾರೆ, ಈ ಒಂದು ಬ್ರಾಹ್ಮಣರ ವಿಚಾರಗಳನ್ನೆಲ್ಲ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಹರಿನಾಮ ಸಂಕೀರ್ತನೆ ಎಲ್ಲ ಕಡೆ ನಡೀತಾ ಇದೆ, ಮತ್ತೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ನಮಗೆ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಸಾಮಾನ್ಯವಾಗಿ ರಾಕ್ಷಸರಿಗಾಗ್ಲೇನೆ ಹರಿನಾಮ ಎಲ್ಲಾದ್ರೂ ನಡೆದರೆ ಅವ್ರು ಓಡ್ ಬಂದ್ಬಿಡ್ತಾರೆ. ಯಾಕೆ ಇಷ್ಟೊಂದು ಶಬ್ದ ಮಾಡ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ಗಲಾಟೆ? ಅವ್ರಿಗೆ ಇದೆಲ್ಲ ಗಲಾಟೆ ಆಗಿ ಕಾಣುತ್ತೆ. ಅವ್ರು ಮಾಡೋ ಮನೆಯಲ್ಲಿ ಗಲಾಟೆಗಳು ಅದು ಅವ್ರಿಗೆ ಗಲಾಟೆ ಆಗಿ ಕಾಣಲ್ಲ. ಹರಿನಾಮ ಮಾತ್ರನೇ ಅವ್ರಿಗೆ ಏನಾಗಿರುತ್ತೆ, ಸ್ವಲ್ಪ ಗಲಾಟೆ ಆಗಿ ಕಾಣುತ್ತೆ. ಆ ಪ್ರಕಾರ ಅಲ್ಲಿನೂ ಕೂಡ ಆ ಸಮಯದಲ್ಲಿ ಆಯಿತು. ಚಾನ್ಕಾಜಿ ಹತ್ರಕ್ಕೆ ಹೋಗಿ ಎಲ್ಲರೂ ಕೂಡ ಏನು ಮಾಡಿದ್ರು, ಅವ್ರಿಗೆ ಇದನ್ನು ಮಾಡಿದ್ರು, ಏನು ಹೇಳ್ತಾರೆ ಅದಕ್ಕೆ, ದೂರು ಕೊಟ್ಟರು. ಅದಾದ ಮೇಲೆ ಏನಾಯಿತು, ಚಾನ್ಕಾಜಿ ಏನು ಮಾಡ್ದ, ಅವ್ರ ಸೈನಿಕರು ಭಟರ್ನೆಲ್ಲ ಕಳಿಸಿ ಈ ಹರಿನಾಮ ಸಂಕೀರ್ತನೆ ಎಲ್ಲಿ ನಡೀತಾ ಇತ್ತಲ್ಲ, ಶ್ರೀವಾಸಾಂಗನ, ಅಲ್ಲೇ ಮೇನ್ ಮುಖ್ಯ ಆಗಿ ನಡೀತಾ ಇತ್ತು. ಶ್ರೀವಾಸಾಂಗನ ಅಂದರೆ ಶ್ರೀವಾಸಾಚಾರ್ಯರ ಮನೆ ಅದು. ಅಲ್ಲೇನಾಗುತ್ತೆ, ಈ ಹರಿನಾಮ ಸಂಕೀರ್ತನೆ ನಡೀತಾ ಇತ್ತಲ್ಲ, ಅಲ್ಲಿಗೋಗಿ ಈ ಮೃದಂಗ ಇದನ್ನೆಲ್ಲ ಹೊಡೆದಾಕ್ಬಿಡ್ತಾರೆ, ಮತ್ತೆ ಭಕ್ತರಿಗೆಲ್ರಿಗೂ ಹೊಡಿತಾರೆ. ಅದಾದ್ಮೇಲೆ ಏನಾಯ್ತು, ಮಹಾಪ್ರಭು ದೊಡ್ಡ ಒಂದು ಚಳುವಳಿ ಪ್ರಾರಂಭ ಮಾಡಿಬಿಡ್ತಾರೆ. ಆ ಚಳುವಳಿಯಲ್ಲಿ ಆ ಸಮಯದಲ್ಲೇ ಸಾವಿರಾರು ಲಕ್ಷಾಂತರ ಜನ ಏನ್ ಮಾಡ್ತಾರೆ, ಈ ಒಂದು ಹರಿನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ರು. ಚಾನ್ಕಾಜಿ ಮನೆ ಮುಂದೆ ಎಲ್ಲರೂ ಹೋಗಿ ನಿಂತರು. ನೋಡಿ, ಇದು ಪಂಜನ್ನೆಲ್ಲ ಹಿಡ್ಕೊಂಡ್ರು, ಮನೆ ಮುಂದೆ ಹೋಗಿ ನಿಂತರು. ಅವಾಗ ಚಾನ್ಕಾಜಿಗೆ ಏನಾಗೋಯ್ತು, ತುಂಬಾ ಭಯ ಆಗಿತ್ತು. ಭಯ ಪಟ್ಕೊಂಡು ಏನು ಮಾಡಿದ್ರು ಅವರು, ಚೈತನ್ಯ ಮಹಾಪ್ರಭು ಹತ್ರ ಬಂದು ನಿಧಾನವಾಗಿ ಅವರು
ನಾನು ನಿನಗೆ ಚಿಕ್ಕಪ್ಪನ ಥರ, ದಯವಿಟ್ಟು ನನಗೆ ನೀವು ಏನು ಮಾಡಿ ಕ್ಷಮೆ ಕೊಡಿ, ಈ ಪ್ರಕಾರವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಕುರಾನು ಮತ್ತು ಸನಾತನ ಧರ್ಮ ಈ ಎರಡರ ಬಗ್ಗೆನೂ ಕೂಡ ಏನಾಯಿತು, ವಾದಗಳನ್ನು ಮಾಡಿದ್ರು. ಚೈತನ್ಯ ಮಹಾಪ್ರಭು ಸನಾತನ ಧರ್ಮ ಅಂದ್ರೇನು ಮತ್ತು ಕುರಾನಲ್ಲೂ ಕೂಡ ಏನಿದೆ, ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತ ಚಾನ್ಕಾಜಿಗೆ ತಿಳುವಳಿಕೆ ಕೊಟ್ಟರು. ಅದಾದಮೇಲೆ ಚಾನ್ಕಾಜಿ ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗತಿ ತಗೋತಾರೆ. ಮತ್ತು ಅವರನ್ನು ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಪ್ರಕಾರವಾಗಿ ನಾಮ ಸಂಕೀರ್ತನೆ ಮಾಡಿದ್ರು, ಜಪ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಇಡೀ ನವದ್ವೀಪದಲ್ಲಿ ಇನ್ನೂ ಹೆಚ್ಚಿಗೆ ಹರಿನಾಮ ಸ್ಮರಣೆ, ಹರಿನಾಮ ಸಂಕೀರ್ತನೆ ಪ್ರಾರಂಭ ಆಗೋಯಿತು. ಮತ್ತು ಇವತ್ತು ಕೂಡ ನವದ್ವೀಪದಲ್ಲಿ ನಾವು ಯಾವಾಗ ಹೋಗ್ತೀವೋ ಅಲ್ಲಿ ಚಾನ್ಕಾಜಿದು ಸಮಾಧಿ ಇವತ್ತು ಕೂಡ ಇದೆ. ಇವತ್ತು ಕೂಡ ಭಕ್ತರು ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಅವ್ರ ದರ್ಶನ ಮಾಡಿ ಅಲ್ಲಿ ಹರಿನಾಮ ಸಂಕೀರ್ತನೆ ಮಾಡಿ ಬರ್ತಾರೆ. ಇದು ಅದು ನಡೆದಿರೋಂಥ ಘಟನೆ. ನೆಕ್ಸ್ಟ್, ಮತ್ತೆ ಇದು ತುಂಬ ಎಲ್ರಿಗೆ ಗೊತ್ತಿರೋದು, ಪ್ರತಿ ಸಲಿನೂ ಕೂಡ ನಾವು ಕೇಳಿಸ್ಕೋತೀವಿ. ಏನದು, ಜಗಾಯ್ ಮತ್ತೆ ಮದಾಯ್ ಇಬ್ಬರಿಗೆ ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಏನಾದರೂ ಚೈತನ್ಯ ಮಹಾಪ್ರಭುಗಳ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಯಿತು. ನಿಮ್ಗೆಲ್ರಿಗೆ ಗೊತ್ತಿರೋದ್ರಿಂದ ನಾನು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್, ಸಮಯ ತುಂಬ ಕಡಿಮೆ ಇದೆ ಅದರಿಂದ. ಅದಾದಮೇಲೆ ಚೈತನ್ಯ ಮಹಾಪ್ರಭು 24 ವರ್ಷಗಳು ಅಲ್ಲಿ ಅದ್ಭುತ ಆಗಿರೋದು ಮಾಯಾಪುರಲ್ಲಿ ಲೀಲೆಗಳನ್ನೆಲ್ಲ ಆಚರಣೆ ಮಾಡಿದ್ರು. ಅದಾದ ಮೇಲೆ ಅವರು ಏನು ಮಾಡಿದ್ರು, ಅವರು ವಿಚಾರ ಮಾಡಿದ್ರು. ಅವಾಗ ನಾನು ಬಂದಿದ್ದ್ಯಾಕಪ್ಪ ಅಂದರೆ ನಾನು ಹರಿನಾಮನ ಪ್ರತಿಯೊಬ್ಬರಿಗೆ ಕೊಡಬೇಕು ಅಂತ. ಆದರೆ ನಾನು ಗೃಹಸ್ಥನಾಗಿದ್ದಾಗ ನನ್ನ ಮಾತು ಅಷ್ಟು ಗಂಭೀರವಾಗಿ ಯಾರೂ ತಗೋತಾ ಇಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಯಾಕೆಂದರೆ ಆ ಸಮಯದಲ್ಲಿ ಸನ್ಯಾಸಿಗಳಿಗೆ, ಯಾವ ಸಮಯದಲ್ಲ ಎಲ್ಲ ಸಮಯದಲ್ಲೂ ಕೂಡ ಸನ್ಯಾಸಿಗಳಿಗೆ ಏನು ಮಾಡ್ತಾರೆ, ಎಲ್ಲರೂ ಕೂಡ ಆದರ ಗೌರವಗಳನ್ನು ಸೂಚಿಸ್ತಾರೆ. ಅದಕ್ಕಾಗಿ ಮಹಾಪ್ರಭು ಏನು ಮಾಡಿದ್ರು, ತಮ್ಮ 24ನೇ ವಯಸ್ಸಲ್ಲಿ ಸಂಸಾರನ ಬಿಟ್ಟು ಸನ್ಯಾಸ ಗ್ರಹಣ ಮಾಡಿದ್ರು. ಸನ್ಯಾಸ ತಗೊಂಡ ಮೇಲೆ ಅವರ ಲೀಲೆಗಳು ಎಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಅವರು ಶಾಂತಿಪುರಕ್ಕೆ ಬಂದರು. ವೃಂದಾವನ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ನಿತ್ಯಾನಂದ ಪ್ರಭುಗಳು ಅವರಿಗೆ ದಾರಿ ತಪ್ಪಿಸಿ ಶಾಂತಿಪುರಕ್ಕೆ ಕರ್ಕೊಂಬರ್ತಾರೆ. ಶಾಂತಿಪುರದಲ್ಲಿ ಅದ್ವೈತಾಚಾರ್ಯರ ಮನೆಯಲ್ಲಿ ಸ್ವಲ್ಪ ದಿನ ಉಳ್ಕೋತಾರೆ. ಅದಾದಮೇಲೆ ಅಲ್ಲಿಗೆ ಸಚಿ ಮಾತೆಯೂ ಕೂಡ ಅಲ್ಲಿಗೆ ಬರ್ತಾರೆ. ಸಚಿ ಮಾತೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನೀವೇನು ಮಾಡಬೇಕು, ನಿಮ್ಮ ಈ ಮುಂದಿನ ಸನ್ಯಾಸ ಜೀವನವನ್ನು ಜಗನ್ನಾಥ ಪುರಿಯಲ್ಲಿ ನೀವೇನು ಮಾಡಬೇಕು, ಯಾವಾಗಲೂ ಉಳ್ಕೋಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕಾಗಿ ಏನು ಮಾಡಿದ್ರು, ಅವರು ವೃಂದಾವನಕ್ಕೆ ಹೋಗೋದನ್ನು ನಿಲ್ಲಿಸಿ ಅವ್ರೇನು ಮಾಡ್ತಾರೆ, ಜಗನ್ನಾಥ ಪುರಿಗೆ ಬರ್ತಾರೆ. ಆ ಜಗನ್ನಾಥ ಪುರಿಯಲ್ಲಿ ಭಗವಂತ ಸನ್ಯಾಸ ತಗೊಂಡ ಮೇಲೆ ಬಂದಿದ್ದು, ಅದು ಬಂದು ಏನು ಮಾಡಿದ್ರು, ಅಲ್ಲಿ ಅದ್ಭುತ ಆಗಿರೋದು ಲೀಲೆಗಳನ್ನು ಮಾಡಿದ್ರು. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಅವರು ಜಗನ್ನಾಥನ ದರ್ಶನ ಮಾಡ್ತಾರೆ. ಆ ದರ್ಶನದ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಇವತ್ತೂ ಇದೆ, ಆ ಗೋಡೆ ಒಂದಿದೆ, ಕಂಬ ಇದೆ, ಆ ಕಂಬ ಮತ್ತು ಗೋಡೆನ ಮುಟ್ಟಿದ್ದಾರೆ. ಹಾಗೆ ಅವರ ಆ ಭಕ್ತಿ ಭಾವಕ್ಕೆ ಏನಾಗಿದೆ ಅಂದರೆ ಆ ಗೋಡೆ ಮತ್ತು ಆ ಕಂಬ ಎಲ್ಲ ಕರಗೋಗಿದೆ. ಅವ್ರದ್ದು ಆ ಬೆರಳಿನ ಗುರುತು ಇವತ್ತು ಕೂಡ ಆ ಒಂದು ಗೋಡೆಯಲ್ಲಿ ನಾವು ನೋಡ್ತೀವಿ. ಇದು ಚೈತನ್ಯ ಮಹಾಪ್ರಭುದು 24 ವರ್ಷ ಆದಮೇಲೆ ನಡೆದಿರೋಂಥ ಲೀಲೆಗಳು. ಮತ್ತೆ ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಂಡ ಮೇಲೆ ಎಂಥ ಒಂದು ಅದ್ಭುತ ಆಗಿರೋದು ಕೀರ್ತನೆಗಳನ್ನು ಮತ್ತು ಅವರ ಭಾವವನ್ನು ವ್ಯಕ್ತಪಡಿಸಿದ್ರು ಅಂದರೆ ಅದು ಹಿಂದೆ ಮುಂದೆ ಯಾವತ್ತೂ ನಡೆಯಲ್ಲ. ಅಂಥ ಅದ್ಭುತ ಆಗಿರೋದು ಲೀಲೆಗಳು, ಕೀರ್ತನೆ, ಭಾವಗಳನ್ನು ಚೈತನ್ಯ ಚರಿತಾಮೃತದಲ್ಲಿ ತುಂಬ ಸುಂದರವಾಗಿ ಚೈತನ್ಯ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಆ ರಾಧಾ ಭಾವದಲ್ಲಿ ಭಗವಂತ ಬಂದಿದ್ದು ಆಂತರಿಕ ವಿಚಾರ ಏನಪ್ಪ ಅಂದರೆ, ಚೈತನ್ಯ ಮಹಾಪ್ರಭು ಶ್ರೀಮತಿ ರಾಧಾರಾಣಿ ಕೃಷ್ಣನ ಮೇಲೆ ಇಟ್ಟಿರೋವಂಥ ಪ್ರೇಮ ಯಾವ ಥರ ಇತ್ತು, ಆ ಪ್ರೇಮ, ಯಾಕೆಂದರೆ ಕೃಷ್ಣನನ್ನು ಯಾವಾಗ ರಾಧಾರಾಣಿ ನೋಡ್ತಾ ಇದ್ರು ಆವಾಗ ಅವ್ರದ್ದು ಸೌಂದರ್ಯ ಜಾಸ್ತಿ ಆಗ್ತಾ ಇತ್ತು. ರಾಧಾರಾಣಿನ ನೋಡಿದಾಗೆಲ್ಲ ಕೃಷ್ಣನಿಗೆ ಆನಂದ ಜಾಸ್ತಿ ಆಗ್ತಾ ಇತ್ತು, ಈ ಕಡೆ ಇವ್ರದ್ದು ಸೌಂದರ್ಯ ಜಾಸ್ತಿ ಆಗ್ತಾ ಇತ್ತು. ಈ ಪ್ರಕಾರವಾಗಿ ಆನಂದ, ಸೌಂದರ್ಯ ಇದೆಲ್ಲನೂ ಕೂಡ ಯಾವ ಥರ ಶ್ರೀಮತಿ ರಾಧಾರಾಣಿ ಅನುಭವ ಮಾಡ್ತಾ ಇದ್ರು, ಆ ಅನುಭವ ನನಗೂ ಸಿಗಬೇಕು, ನಾನು ಕೂಡ ಅನುಭವ ಮಾಡಬೇಕು ಅಂತ ಮಹಾಪ್ರಭು ಆಂತರಿಕವಾಗಿ ಆ ವಿಚಾರ ಇಟ್ಕೊಂಡೇ ಬಂದರು. ಆ ಭಾವಗಳನ್ನು ಚೈತನ್ಯ ಮಹಾಪ್ರಭು ಯಾವಾಗ
ಪುರಿ ಜಗನ್ನಾಥಲ್ಲಿದ್ದಾಗ ಮತ್ತು ವಿಶೇಷವಾಗಿ ಗಂಭೀರದಲ್ಲಿ ರಾಧಾ ಭಾವದಲ್ಲಿ ಯಾವಾಗಲೂ ಕೂಡ ಅವರು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ರು. ಮತ್ತು ಅಷ್ಟವಿಕಾರ ಅಂದರೆ ಏನು ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿ ಏನೆಲ್ಲ ಅವನ ಅನುಭವಗಳು ಮತ್ತು ಅವನ ದೇಹದಲ್ಲಿ ಬೇರೆ ಬೇರೆ ಅಷ್ಟವಿಕಾರಗಳು ಯಾವ ಥರ ಕಾಣಿಸ್ಕೊಳ್ಳುತ್ತೆ, ಕೈ ಉದ್ದ ಆಗೋಗೋದು, ಬಾಯಿ ಅಗಲ ಆಗೋಗೋದು, ಈ ಪ್ರಕಾರವಾಗಿ ಎಲ್ಲನೂ ಕೂಡ ಚೈತನ್ಯ ಮಹಾಪ್ರಭು ಅಲ್ಲಿ ಒಂದು ಲೀಲೆನ ಮಾಡಿದ್ದಾರೆ. ಮತ್ತು ಕೆಲವೊಂದ್ಸಲಿ ಸಮುದ್ರನ ನೋಡಿ ಇದು ಯಮುನಾ ನದಿ ಅಂತ ಹಾರ್ಬಿಡೋರು, ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಸಮುದ್ರದಲ್ಲಿ ಹಾರೋದ್ರು. ಮತ್ತೆ ಅಲ್ಲಿ ಆ ಮೀನನ್ನು ಹಿಡಿತಾ ಇರೋರು ಏನು ಮಾಡಿದ್ರು, ಅವ ಚೈತನ್ಯ ಮಹಾಪ್ರಭುನ ಬಲೆಯಿಂದ ಎತ್ಕೊಂಡು ಬರ್ತಾರೆ. ಅವರನ್ನು ಮುಟ್ಟಿದ ತಕ್ಷಣ ಚೈತನ್ಯ ಮಹಾಪ್ರಭುನ ಅವರು ಮುಟ್ಟಿದ ತಕ್ಷಣ ಅವರೂ ಕೂಡ ಹರಿನಾಮ ಸ್ಮರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಪ್ರಕಾರವಾಗಿ ಎಂಥ ಅದ್ಭುತ ಆಗಿರೋದು ಲೀಲೆಗಳು ಚೈತನ್ಯ ಚರಿತಾಮೃತದಲ್ಲಿದೆ ಅಂದರೆ ನಾವು ಯಾವತ್ತೂ ಕೂಡ ಅದನ್ನೆಲ್ಲೂ ಕೇಳಿಸೇ ಇಲ್ಲ, ನೋಡೇ ಇಲ್ಲ. ಆದರೆ ಅದನ್ನೆಲ್ಲ ಲೀಲೆಗಳನ್ನು ಸಾಕ್ಷಾತ್ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ತಮ್ಮ 99ನೇ ವಯಸ್ಸಲ್ಲಿ, ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಬರೆಯೋಕ್ಕಾಗ್ತಾ ಇರಲಿಲ್ಲ, ಇಷ್ಟೆಲ್ಲ ಇದ್ರೇನೂ ಕೂಡ ಮಹಾಪ್ರಭುಗಳ ಅನುಗ್ರಹದಿಂದ ಇಡೀ ಚರಿತ್ರೆನ ಅವ್ರೇನು ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಇದು ಆಯ್ತು ನೋಡಿ. ಆ ಬೆಸ್ತ ಏನು ಮಾಡ್ತಾನೆ, ಚೈತನ್ಯ ಮಹಾಪ್ರಭುನ ಹಿಡ್ಕೋತಾರೆ. ಒಂದು ಯಾವುದೋ ದೊಡ್ಡ ಮೀನು ಸಿಕ್ಕಿದೆ ಅನ್ನೋದು ಅವ್ರದ್ದು ಭಾವನೆಯಿಂದ ಬಲೆಯಲ್ಲಿ ಎಳಿತಾರೆ. ಅವಾಗ ಬಂದಿದ್ಯಾರು, ಮಹಾಪ್ರಭು ಬರ್ತಾರೆ. ಅವ್ರನ್ನೇನು ಮಾಡಿಲ್ಲ, ಸುಮ್ಮನೆ ಅವ್ರ ಕೈ ಟಚ್ ಆಗುತ್ತೆ ಅಷ್ಟೇ. ಅವರಿಗೆ ಎಷ್ಟು ದೇವನ್ಮಾದ ಆಗೋಗುತ್ತೆ ಅಂದರೆ ಅವ್ರು ನಿರಂತರವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಪ್ರಕಾರವಾಗಿ ನಿರಂತರವಾಗಿ ಅವರು ಭಗವಂತನ ಸ್ಮರಣೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಭಕ್ತರು ಇವರನ್ನು ಹುಡುಕ್ತಾ ಇರ್ತಾರಲ್ವಾ, ಎಲ್ಲ ಕಡೆ ಹುಡುಕ್ತಾ ಬಂದಾಗ ಈ ಬೆಸ್ತನನ್ನ ನೋಡ್ತಾರೆ. ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ, ಇವನು ಚೈತನ್ಯ ಮಹಾಪ್ರಭುನ ಎಲ್ಲೋ ಟಚ್ ಮಾಡಿದ್ದಾನೆ, ಹಾಗಾದ್ರೆ ಸಮುದ್ರದಲ್ಲಿ ಎಲ್ಲೋ ಮಹಾಪ್ರಭು ಇರ್ಬೇಕಂತ ಮತ್ತೆ ಸಮುದ್ರಕ್ಕೆ ಹೋಗಿ ಆ ತೀರದಲ್ಲಿರುವಂಥ ಮಹಾಪ್ರಭುನ ಮತ್ತೆ ಏನು ಮಾಡ್ತಾರೆ, ವಾಪಸ್ಸು ಕರ್ಕೊಂಡು ಬಿಡ್ತಾರೆ. ಈ ಥರ ಲೀಲೆಗಳಿದೆ. ನೆಕ್ಸ್ಟು ಅದಾದಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು, ಇವ್ರಿಗೂ ಕೂಡ ಚೈತನ್ಯ ಮಹಾಪ್ರಭು ಜಗನ್ನಾಥ್ ಪುರಿಯಲ್ಲಿ, ಯಾಕೆಂದರೆ ಸಾರ್ವಭೌಮ ಭಟ್ಟಾಚಾರ್ಯರೇ ಜಗನ್ನಾಥ್ ಪುರಿಯಲ್ಲಿ ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭುನ ಮೊದಲನೇ ಬಾರಿ ನೋಡ್ತಾರೆ. ಮತ್ತೆ ಅವರು ಪ್ರಜ್ಞೆ ತಪ್ಪಿ ಬಿದೋಗಿರ್ತಾರೆ. ಮತ್ತೆ ಅವರನ್ನ ಸೇವಕರ ಮುಖಾಂತರವಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಆದಮೇಲೆ ಮಹಾಪ್ರಭು ಮತ್ತೆ ಸ್ಮೃತಿಗೆ ಬಂದ ಮೇಲೆ ಕೇಳ್ತಾರೆ, ನೀವು ಸನ್ಯಾಸಿಗಳಾಗ್ಬಿಟ್ಟು ಈ ಥರ ಕೀರ್ತನ್ ಮಾಡ್ತಾ ಇದ್ದೀರಲ್ಲ ಅಂತ, ವೇದಗಳ ಬಗ್ಗೆ ನಾನು ನಿಮಗೆ ತಿಳುವಳಿಕೆ ಕೊಡ್ತೀನಿ ಅಂತ ಅವರೂ ಕೂಡ ಮಹಾಪ್ರಭುಗಳ ಹತ್ರ ಏನು ಮಾಡ್ತಾರೆ, ವೇದಗಳ 7 ದಿನ ಪಾಠಗಳನ್ನು ಮಾಡ್ತಾರೆ. ಯಾಕೆಂದರೆ ಆ ಸಮಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರು ಇಡೀ ಭಾರತ ಭೂಮಿಯಲ್ಲಿ ಯಾರ್ಯಾರು ದೊಡ್ಡ ಸನ್ಯಾಸಿಗಳಿದ್ರು ಅವ್ರಿಗೆಲ್ರಿಗೂ ಕೂಡ ಪಾಠ ಮಾಡ್ತಾ ಇದ್ದವರು, ವೇದಗಳನ್ನು ಹೇಳ್ಕೊಡ್ತಾ ಇದ್ದವರು. ಆ ಪ್ರಕಾರ ಮಹಾಪ್ರಭುಗೂ ಕೂಡ ಅವರು ಪಾಠ ಶುರು ಮಾಡ್ತಾರೆ. ಅದಾದಮೇಲೆ 7 ದಿನ ಆದಮೇಲೆ ಒಂದೇ ಸಮಯ ಹೇಳಕ್ಕೆ ಶುರು ಮಾಡಿದ್ರು. ಏನು ಯಾವತ್ತೂ ಕೂಡ ಕೇಳಲಿಲ್ಲ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಏನು ಅರ್ಥ ಆಯಿತು ಅಂತ. ಆದರೆ 7ನೇ ದಿನ ಆದಮೇಲೆ ಕೇಳಿದ್ರು, ನಿಮ್ಗೇನಾದರೂ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಅಂತ. ಆವಾಗ ಮಹಾಪ್ರಭು ಏನು ಮಾಡಿದ್ರು, ಮಾತಾಡೋಕ್ಕೆ ಶುರು ಮಾಡಿದ್ರು. ಅವ್ರು ಹೇಳ್ತಾರೆ, ಅವಾಗ ವೇದಗಳದ್ದು ಅರ್ಥ ನನಗೇನೋ ಗೊತ್ತಿದೆ, ಆದರೆ ನೀವೇನು ಹೇಳ್ತಾ ಇದೆಯೋ ಅದು ಯಾವುದೂ ಕೂಡ ನಿಜವಾಗ್ಲೂ ಅರ್ಥ ನನಗಾಗ್ತಾ ಇಲ್ಲ, ಮತ್ತು ಅದು ಸರಿನೂ ಇಲ್ಲ ಅಂತ ಅವ್ರಿಗೆ ಆ ಚರ್ಚೆಯಲ್ಲಿ ಹೇಳ್ತಾರೆ. ಅದಾದ ಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಮತ್ತೆ ಅವರು ಶ್ರೀಮದ್ ಭಾಗವತದ ಆತ್ಮಾರಾಮ ಶ್ಲೋಕದ ಬಗ್ಗೆ ಅಲ್ಲಿ ವರ್ಣನೆ ಆಗತ್ತೆ. ಸುಮಾರು ಬೇರೆ ಬೇರೆ ವಿಧಾನಗಳಿಂದ ಆತ್ಮಾರಾಮ ಶ್ಲೋಕಗಳನ್ನು ಚೈತನ್ಯ ಮಹಾಪ್ರಭು ಅವರಿಗೆ ತಿಳುವಳಿಕೆ ಕೊಡ್ತಾರೆ. ಅದಾದ ಮೇಲೆ ಸಾರ್ವಭೌಮ ಭಟ್ಟಾಚಾರ್ಯರು ಪೂರ್ಣವಾಗಿ ಅವ್ರಿಗೆ ಶರಣಾಗತಿ ತಗೋತಾರೆ. ಅವರಿಗೆ ಅರ್ಥ ಆಗುತ್ತೆ, ನೀವು ಸಾಕ್ಷಾತ್ ಭಗವಂತ ಕೃಷ್ಣ ಅಲ್ದಿರ ಬೇರೆ ಇನ್ಯಾರು ಅಲ್ಲ ಅಂತೇಳಿ ಅವ್ರಿಗೆ ಶರಣಾಗತಿ ತಗೊಂಡ್ರು. ಮತ್ತೆ ಈ ವೇದದ್ದು ಪಾಠಗಳನ್ನೆಲ್ಲ ಬಿಟ್ಟು ಅವ್ರೇನು ಮಾಡ್ತಾರೆ, ಭಕ್ತಿ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲೆಲ್ಲಿ ಜ್ಞಾನ ವೇದದ್ದು ವಿಚಾರ ಇದೆಯೋ ಅಲ್ಲೆಲ್ಲನೂ ಕೂಡ ಭಕ್ತಿ ಅಂತ ಬರೆಯೋಕ್ಕೆ ಶುರು ಮಾಡಿದ್ರು. ಆವಾಗ ಮಹಾಪ್ರಭು ತಡೀತಾರೆ, ಇಲ್ಲ ಅದನ್ನು ಮಾಡಬೇಡಿ, ನೀವೇನು ಮಾಡಿ, ಭಕ್ತಿನೇ ಶ್ರೇಷ್ಠ, ಅದು ಹೇಗಿದೆಯೋ ಹಾಗೆ ಇರಲಿ, ಅದು ವೇದವ್ಯಾಸರು ರಚನೆ ಮಾಡಿರೋದು, ನಾವು ಅದನ್ನು ಬದಲಾವಣೆ ಮಾಡಬಾರ್ದು ಅನ್ನೋದು ವಿಚಾರ ಅವರಿಗೆ ಮುಂದೆ ಇಟ್ಟು ಏನು ಮಾಡ್ತಾರೆ, ಈ ಪ್ರಕಾರವಾಗಿ ಸಾರ್ವಭೌಮ ಭಟ್ಟಾಚಾರ್ಯರ ಜೊತೆ ಭಗವಂತ ಲೀಲೆ ಮಾಡಿದ್ರು. ಮತ್ತೆ ಅವರಿಗೆ ದರ್ಶನನೂ ಕೂಡ ಕೊಟ್ಟರು. ಅದಾದಮೇಲೆ ಅವರು ಶರಣಾಗತಿ ತಗೊಂಡ್ರು. ಮುಂದೆ ಮತ್ತೆ ಇಲ್ಲಿ ತುಂಬ ಮುಖ್ಯ ಆಗಿ ನಾನು ಆವಾಗಲೇ ಹೇಳಿದ್ನಲ್ಲ, ಗಂಭೀರ
ಇದು ಜಗನ್ನಾಥ್ಪುರಿಯಲ್ಲಿ ಸಾಕ್ಷಾತ್ ಚೈತನ್ಯ ಮಹಾಪ್ರಭು 18 ವರ್ಷಗಳು ತಮ್ಮ 48 ವರ್ಷಗಳ ಲೀಲೆಯಲ್ಲಿ 18 ವರ್ಷಗಳು ಇದೇ ಸ್ಥಳದಲ್ಲೇ ಇದ್ದರು. ಇವತ್ತು ಕೂಡ ಆ ಸ್ಥಳ ಇದೆ. ನಾವು ಹೋದಾಗ ನಮಗೆ ಅಲ್ಲಿ ಒಂದು ಅದ್ಭುತ ಆಗಿರೋದು ಅನುಭವ ಸಿಗುತ್ತೆ. ಅದು ಸಾಮಾನ್ಯ ಆಗಿರೋದು ಸ್ಥಳ ಅಲ್ಲ. ಇಲ್ಲೇ ಚೈತನ್ಯ ಮಹಾಪ್ರಭು ಇದ್ದೇನು ಮಾಡಿದ್ರು, ಶಿಷ್ಟಾಷ್ಟಕ ಇದೆಲ್ಲನೂ ಕೂಡ ರಚನೆ ಮಾಡಿದ್ರು. ಚೇತೋ ದರ್ಪಣ ಮಾರ್ಜನಂ ನಾವೆಲ್ಲ ಪ್ರತಿದಿನ ಹೇಳ್ತೀವಲ್ಲ, ಅದೆಲ್ಲ ಶಿಷ್ಟಾಷ್ಟಕ ಎಲ್ಲ ರಚನೆ ಮಾಡಿದ್ದು ಇದೇ ಸ್ಥಳದಲ್ಲಿ. ಮತ್ತೆ ಚೈತನ್ಯ ಮಹಾಪ್ರಭು 6 ವರ್ಷಗಳು ಇಡೀ ಭಾರತದ ವಿಶೇಷವಾಗಿ ದಕ್ಷಿಣ ಭಾರತ ಯಾತ್ರೆ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿಗೆ ಹೋಗಿದ್ರು, ಏನು ಮಾಡಿದ್ರು, ಯಾರು ದರ್ಶನ ಮಾಡಿದ್ರು, ಹೆಂಗೆ ಅಲ್ಲಿ ಸೇವೆ ಮಾಡಿದ್ರು, ಇದನ್ನೆಲ್ಲನೂ ಕೂಡ ಚೈತನ್ಯ ಚರಿತಾಮೃತದಲ್ಲಿ ದಕ್ಷಿಣ ಭಾರತದ ಆ ಒಂದು ಯಾತ್ರೆದ ಬಗ್ಗೆನೇ ಕೂಡ ನಮಗೆ ತಿಳುವಳಿಕೆಗೆ ಬರುತ್ತೆ. ಮತ್ತೆ ಅದಾದಮೇಲೆ ಅಲ್ಲಿ ರಮಾನಂದರಾಯರು, ಗೋದಾವರಿ ತೀರದಲ್ಲಿ ರಮಾನಂದರಾಯರು, ನಾವು ಕೂಡ ರಾಜಮಂಡ್ರಿ, ಎಲ್ಲಿ ಆಂಧ್ರ ಇವತ್ತು ರಾಜಮಂಡ್ರಿ ಅಂತ ಕರಿತೀವಲ್ಲ, ಆ ರಾಜಮಂಡ್ರಿಯಲ್ಲಿ ರಮಾನಂದರಾಯರು ಆವತ್ತಿನ ದಿನ ಅವರೇನಾಗಿದ್ರು ಅಂದರೆ ಗವರ್ನರ್ ಆಗಿದ್ರು. ಅವರು ರಮಾನಂದರಾಯರನ್ನ ಚೈತನ್ಯ ಮಹಾಪ್ರಭು ಭೇಟಿ ಮಾಡ್ತಾರೆ. ಅದಾದಮೇಲೆ ರಮಾನಂದರಾಯರು ಮತ್ತು ಚೈತನ್ಯ ಮಹಾಪ್ರಭುದು ಏನು ಚರ್ಚೆ ನಡೀತೆ ಅದನ್ನೇ ನಮ್ದು ಸಣ್ಣ ಪುಸ್ತಕ ಇದೆ. ಯಾವುದದು? ವೇದಾಂತ ದರ್ಶನ ಅಂತ ಪುಸ್ತಕ ಇದೆ. ಶೀಲ ಪ್ರಭುಪಾದರು ಆ ವೇದಾಂತ ದರ್ಶನದಲ್ಲಿ ಏನು ರಮಾನಂದರಾಯರು ಮತ್ತು ಚೈತನ್ಯ ಮಹಾಪ್ರಭುಗಳದ್ದು ಚರ್ಚೆಗಳನ್ನು ತುಂಬ ಚೆನ್ನಾಗಿ ಅದರಲ್ಲಿ ವಿಚಾರ ಇದೆ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ಓದ್ಬೋದು. ಮತ್ತು ಅಲ್ಲಿ ಕಡೆಯದಾಗಿ ರಮಾನಂದರಾಯರಿಗೆ ಚೈತನ್ಯ ಮಹಾಪ್ರಭುಗಳು ರಾಧಾ ಮತ್ತು ಕೃಷ್ಣ ಸಮ್ಮಿಲನ ಆಗಿರೋದು ರೂಪ ಮತ್ತು ಷಡ್ಭುಜ ರೂಪನ ಕೂಡ ತೋರಿಸ್ತಾರೆ. 2 ಕೈಯಲ್ಲಿ ರಾಮನ ಅವತಾರದಲ್ಲಿ ಬಿಲ್ಲು ಮತ್ತು ಬಾಣ ಇಟ್ಕೊಂಡು, ಇನ್ನೊಂದೆರಡು ಕೈಯಲ್ಲಿ ಕೊಳಲನ್ನು ಇಟ್ಕೊಂಡು, ಇನ್ನೊಂದೆರಡು ಕೈಯಲ್ಲಿ ಕಮಂಡಲ ಮತ್ತು ಇಲ್ಲ ಏನು ಇದು ಒಂದು ಇದು ಬರುತ್ತಲ್ಲ, ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ, ಆ ಪ್ರಕಾರವಾಗಿ ಮಹಾಪ್ರಭು ಏನು ಮಾಡ್ತಾರೆ, ರಮಾನಂದರಾಯರಿಗೆ ದರ್ಶನ ಕೊಟ್ಟರು. ಮತ್ತೆ ಮುಂದೆ ರಮಾನಂದರಾಯರು ಏನು ಮಾಡ್ತಾರೆ, ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ಚೈತನ್ಯ ಮಹಾಪ್ರಭುಗಳ ಜೊತೆ 18 ವರ್ಷಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದು ಅವ್ರು ಮಾಡಿರೋ ಎಲ್ಲ ಲೀಲೆಗಳನ್ನು ಪಟ್ಟಿ ಮಾಡ್ತಾರೆ ಅವರು. ಇದೆಲ್ಲನೂ ನಮಗೆ ಚೈತನ್ಯ ಚರಿತಾಮೃತದಲ್ಲಿ ಸಿಗುತ್ತೆ. ಮುಂದಕ್ಕೆ ಹೋಗಿ ಮತ್ತೆ ನಾವು ಶ್ರೀರಂಗಮಲ್ಲಿ ವಿಶೇಷವಾಗಿ ಮಹಾಪ್ರಭು ದರ್ಶನ ಮಾಡಿದ್ದು, ಮತ್ತೆ ಅಲ್ಲಿ ಸ್ವಲ್ಪ ದಿನ ಉಳಿದಿದ್ದು, 4 ಚಾತುರ್ಮಾಸ್ಯದಲ್ಲಿ 4 ತಿಂಗಳೇನಿದೆಯಲ್ಲ ಅದನ್ನ ಶ್ರೀರಂಗಮಲ್ಲೇ ಚೈತನ್ಯ ಮಹಾಪ್ರಭು ಉಳ್ಕೊಂಡಿದ್ದು. ಇವತ್ತು ಕೂಡ ಆ ಸ್ಥಳ ಇದೆ. ಮತ್ತೆ ಅಲ್ಲಿ ಮುಂದೆ ಗೋಪಾಲ ಭಟ್ಟ ಗೋಸ್ವಾಮಿಗಳು ಏನು ಮಾಡ್ತಾರೆ, ಅಲ್ಲಿಂದ ಷಡ್ಗೋಸ್ವಾಮಿಗಳಲ್ಲಿ ಒಬ್ಬರು ಏನು ಮಾಡ್ತಾರೆ, ಆ ಚೈತನ್ಯ ಮಹಾಪ್ರಭು ಸೇವೆ ಮಾಡೋದಕ್ಕಾಗಿ ಗೋಸ್ವಾಮಿಗಳಾಗಿ ವೃಂದಾವನಕ್ಕೆ ಪ್ರವೇಶ ಮಾಡ್ತಾರೆ. ಮತ್ತೆ ಇದು ತುಂಬಾ ಮುಖ್ಯ ಆಗಿ ನಮ್ಗೆಲ್ರಿಗೆ ಗೊತ್ತಿದೆ, ಈ 18 ವರ್ಷಗಳು ಚೈತನ್ಯ ಮಹಾಪ್ರಭು ಗುಂಡಿಚ ಮಾರ್ಜನ ಮತ್ತೆ ರಥಯಾತ್ರೆಯಲ್ಲಿ ವಿಶೇಷವಾಗಿ ಪಾಲ್ಗೊಳ್ತಾರೆ. ಗುಂಡಿಚ ದೇವಸ್ಥಾನ ವೃಂದಾವನ ಆದರೆ ಇದು ದ್ವಾರಕೆಗೆ ಹೋಲಿಕೆ ಮಾಡ್ತಾರೆ. ಮುಖ್ಯ ಆಗಿರೋದು ಮಂದಿರನ. ಅಲ್ಲಿ ಪ್ರತಿ ವರ್ಷ ಇವತ್ತು ಕೂಡ ರಥಯಾತ್ರೆ ನಡೆಯುತ್ತೆ. ಲಕ್ಷಾಂತರ ಜನ ಆ ರಥಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಚೈತನ್ಯ ಮಹಾಪ್ರಭುದು ಆ ಸಮಯದಲ್ಲಿ ಏನು ರಥಯಾತ್ರೆ ಆಗಿದೆಯೋ ಆ ರಥಯಾತ್ರೆಯಲ್ಲಿ ಚೈತನ್ಯ ಮಹಾಪ್ರಭು ಏನು ಲೀಲೆ ಮಾಡಿದಾರೋ ಆ ಲೀಲೆಗಳು ತುಂಬ ಅದ್ಭುತವಾಗಿರೋದು ಲೀಲೆಗಳು. ಅದನ್ನು ಕೂಡ ಚೈತನ್ಯ ಚರಿತಾಮೃತದಲ್ಲಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಚೈತನ್ಯ ಚರಿತಾಮೃತ ತಗೊಳ್ಳಿ. ಇವತ್ತೇನಾದರೂ ಡಿಸ್ಕೌಂಟ್ ಕೊಡ್ಬೋದು ಅನ್ಕೋತೀನಿ. ಯಾರಾದರೂ ಬುಕ್ ಮಾಡಿದ್ರೆ ಚೈತನ್ಯ ಚರಿತಾಮೃತ ಬೇಕು ಅಂದರೆ ಖಂಡಿತವಾಗ್ಲೂ ಡಿಸ್ಕೌಂಟಲ್ಲಿ ನಿಮ್ಗೇನಾದರೂ ಸಿಗ್ಬೋದು. ಯೋಚನೆ ಮಾಡಿ ಯಾರ್ಯಾರಿಗೆ ಬೇಕೋ ತಗೊಳ್ಳಿ. ಮತ್ತೆ ಅಲ್ಲಿ ಚೈತನ್ಯ ಮಹಾಪ್ರಭು ಎಂಥ ಅದ್ಭುತ ಆಗಿರೋದು ಕೀರ್ತನ್ ಮಾಡ್ತಾರೆ. ಆ ಕೀರ್ತನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಅವ್ರ ಕಣ್ಣಿಂದ ಏನಾಗ್ತಾ ಇದೆ, ಅಶ್ರುಧಾರೆ ಬರ್ತಾ ಇದೆ, ನೀರು ಬರ್ತಾ ಇದೆ. ಅದನ್ನ ಒಬ್ಬ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಕೈಯಲ್ಲಿ ಇಟ್ಕೊಂಡು ಕುಡಿತಾ ಇದ್ದಾನೆ. ಆ ನೀರನ್ನ ಕೈಯಲ್ಲಿ, ಅವ್ರಿಗೆ ಇನ್ಯಾವ ಭಾವ ಸಿಕ್ಕಿರ್ಬೇಕು ಗೊತ್ತಿಲ್ಲ. ಆದ್ರೆ ಎಂತ ಅದ್ಭುತ ಆಗಿರೋದು ಲೀಲೆ ಇದೆ ಚೈತನ್ಯ ಚರಿತಾಮೃತದಲ್ಲಿ ಅಂದ್ರೆ ನಾವು ಕಲ್ಪನೆ ಮಾಡೋಕ್ಕಾಗಲ್ಲ. ಆ ಥರ ಭಗವಂತ ಆ ಲೀಲೆಗಳನ್ನ ಮಾಡಿದ್ದಾರೆ. ಮುಂದಕ್ಕೂ ಇದಂತೂ ಇನ್ನೊಂದು ಅದ್ಭುತ ಆಗಿರೋದು ಲೀಲೆ. ಚೈತನ್ಯ ಮಹಾಪ್ರಭು ಯಾವಾಗ ವೃಂದಾವನಕ್ಕೆ ಪ್ರಯಾಣ ಮಾಡಿದಾಗ ಜಗನ್ನಾಥ್ಪುರಿಯಿಂದ ಅವರು ಜಾರ್ಖಂಡ್ ಕಾಡಲ್ಲಿ ಪ್ರವೇಶ ಮಾಡ್ತಾರೆ.
ಆ ಜಾರ್ಖಂಡ್ ಕಾಡಲ್ಲಿ ನಡೆದಿರುವಂಥ ಒಂದು ಅದ್ಭುತ ಲೀಲೆ ಏನಪ್ಪ ಅಂದರೆ, ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ದೇಹದ ಪರಿಕಲ್ಪನೆಯನ್ನ ಮೀರಿ ಏನ್ ಮಾಡುತ್ತೆ, ಹರಿನಾಮ ಸಂಕೀರ್ತನದಲ್ಲಿ ತೊಡಗುತ್ತೆ. ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಜೀವೇರ ಸ್ವರೂಪೇರ್ ನಿತ್ಯರ ಕೃಷ್ಣದಾಸ. ಜೀವದ್ದು ಸ್ವರೂಪನೇ ಏನು ಪ್ರತಿಯೊಬ್ಬರದು ಅಂದ್ರೆ, ನಾವೆಲ್ಲರೂ ಕೂಡ ಕೃಷ್ಣನ ದಾಸರಾಗಿದ್ದೀವಿ, ಸೇವಕರಾಗಿದ್ದೀವಿ. ನಮಗೆ ಸಹಜವಾಗಿ ನಾವು ಕೃಷ್ಣನ ಭಕ್ತಿಯಲ್ಲಿ ಬರಬೇಕಾಗಿರೋದು ನಮ್ದು ಸ್ವರೂಪ ಇದೆ. ಅದನ್ನ ಪ್ರಾಣಿಗಳ ಮುಖಾಂತರವಾಗಿ ಚೈತನ್ಯ ಮಹಾಪ್ರಭು ತೋರಿಸಿದ್ದಾರೆ. ಅಲ್ಲಿ ಯಾವಾಗ ಪ್ರವೇಶ ಮಾಡಿದ್ರು, ಅಲ್ಲಿ ಹುಲಿ, ಸಿಂಹ, ಜಿಂಕೆ, ಆನೆ, ಕರಡಿ, ಕೋತಿಗಳು, ಸರ್ಪಗಳು ಇವೆಲ್ಲನೂ ಕೂಡ ತಮ್ಮ ದೇಹದ ಪರಿಕಲ್ಪನೆನ ಬಿಟ್ಬಿಟ್ರು, ಹರಿನಾಮ ತಗೊಂಡ್ರು. ಎಲ್ಲರೂ ಹರಿನಾಮ ಜಪ ಮಾಡ್ತಾ ಇದ್ದಾರೆ. ಮತ್ತೆ ತಮ್ಮ ಆ ಒಂದು ದ್ವೇಷ ಭಾವನ ಬಿಟ್ಟು, ಜಿಂಕೆ ಮತ್ತೆ ಹುಲಿ ಏನ್ ಮಾಡ್ತಾ ಇದೆ, ಒಂದಕ್ಕೊಂದು ಮುತ್ತು ಕೊಡ್ತಾ ಇದೆ, ಚಿಂಬಿಸ್ತಾ ಇದೆ. ಎಲ್ಲಾದ್ರೂ ನಡೆದಿದೆಯಾ, ನೋಡಿದ್ದೀರಾ ಘಟನೆ? ಎಲ್ಲಾದ್ರೂ ಆಗಿದ್ಯಾ? ಎಲ್ಲಾದ್ರೂ ಕೇಳಿದ್ದೀರಾ ನೀವು? ಇಲ್ಲ. ಆದರೆ ಇವತ್ತೂ ಕೂಡ ಆ ಸ್ಥಳ ಹಾಗೇ ಇದೆ. ಮತ್ತೆ ಆ ಕೀರ್ತನೆ ಮಾಡ್ಬೇಕಂದ್ರೆ ಏನಾಯ್ತಪ್ಪ ಅಂದ್ರೆ, ಆ ಪ್ರಾಣಿಗಳದೆಲ್ಲನೂ ಕೂಡ ಆ ಕೀರ್ತನೆಯಲ್ಲಿ, ಆ ಭಾವದಲ್ಲಿ, ಆ ಕಲ್ಲ ಮೇಲೆ ನಿಂತಿತ್ತಲ್ಲ, ಆ ಕಲ್ಲೆಲ್ಲ ಏನಾಗೋಗಿದೆ ಅಂದ್ರೆ ಕರ್ಗೋಗಿದೆ. ಆನೆ ಕಾಲಿಂದು ಗುರುತಿದೆ, ಸಿಂಹದ ಕಾಲದ್ದು ಗುರುತಿದೆ, ಅಲ್ಲಿ ಜಿಂಕೆ ಕಾಲಿನ ಗುರುತುಗಳಿದೆ. ಸಾಕಷ್ಟು ಪ್ರಾಣಿಗಳ ಗುರುತು ಇವತ್ತು ಕಲ್ಲಿನ ಮೇಲೆ ಹಾಗೇ ಇದೆ. ಯಾರು ಅದನ್ನೆಲ್ಲ ಕೆತ್ತನೆ ಮಾಡಕ್ಕಾಗಲ್ಲ. ಕೆತ್ತನೆ ಮಾಡಿರೋದು ಅಲ್ಲ, ಅದು ಸಾಕ್ಷಾತ್ ಭಗವಂತ ದೇವೋತ್ತಮ ಪರಮಪುರುಷ. ಈ ಹರಿನಾಮ ಸಂಕೀರ್ತನೆ ಒಬ್ಬ ವ್ಯಕ್ತಿ ತಗೊಂಡ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸೋದಕ್ಕಾಗಿ ಲೀಲೆ ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನಕ್ಕೂ ಹೋಗಿದ ತಕ್ಷಣ ಅಲ್ಲಿರೋ ಗಿಡ, ಮರ, ನವಿಲು, ಪಕ್ಷಿ, ಪ್ರಾಣಿಗಳು ಎಲ್ಲನೂ ಕೂಡ ಚೈತನ್ಯ ಮಹಾಪ್ರಭು ಪಾದಕ್ಕೆ ಬಂದು ಏನ್ ಮಾಡ್ತಾ ಇತ್ತು, ಅವರ ದೇಹದ ಹತ್ರ ಬಂದು ಅವರನ್ನ ಚುಂಬಿಸ್ತಾ ಇತ್ತು, ನೆಕ್ತಾ ಇತ್ತು. ಎಷ್ಟು ಆನಂದ ಅನುಭವಿಸ್ತಾ ಇತ್ತು ಅಂದ್ರೆ, ಆ ಆನಂದದ ವರ್ಣನೆಯನ್ನು ಕೂಡ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಅಂತ ಅದ್ಭುತ ಆಗಿರೋದು ಲೀಲೆಗಳು ವೃಂದಾವನದಲ್ಲಿ ಮಹಾಪ್ರಭು ಮಾಡಿದ್ರು. ಮತ್ತೆ ಇಲ್ಲಿ ತುಂಬಾ ಮುಖ್ಯ ಆಗಿ ನಮ್ಮ ಷಡ್ಗೋಸ್ವಾಮಿಗಳಲ್ಲಿ ಸನಾತನ ಗೋಸ್ವಾಮಿಗಳು ಮತ್ತೆ ರೂಪ ಗೋಸ್ವಾಮಿಗಳು ಪ್ರಮುಖ ಗೋಸ್ವಾಮಿ. 6 ಗೋಸ್ವಾಮಿಗಳಲ್ಲಿ ಇಬ್ಬರು ಪ್ರಮುಖ ಗೋಸ್ವಾಮಿಗಳು, ಇಬ್ಬರು ಕೂಡ ಅಣ್ಣ ತಮ್ಮಂದಿರು. ಅದರಲ್ಲಿ ಸನಾತನ ಗೋಸ್ವಾಮಿಗಳು ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಗಳದು ಸ್ಥಾನದಲ್ಲಿದ್ರು, ನವಾಬನ ಆಸ್ಥಾನದಲ್ಲಿ. ಅದನ್ನೆಲ್ಲ ಬಿಟ್ಟು ಏನ್ ಮಾಡ್ತಾರೆ, ಮಹಾಪ್ರಭುನ ಸೇವೆ ಮಾಡೋದಕ್ಕಾಗಿ, ಅವರಿಗೆ ಶರಣಾಗತಿ ತಗೊಳೋದಕ್ಕಾಗಿ ಏನ್ ಮಾಡ್ತಾರೆ, ಅಲ್ಲಿಗೆ ಅವರು ಕಾಶಿಗೆ ಬರ್ತಾರೆ. ಕಾಶಿಯಲ್ಲಿ ಮಹಾಪ್ರಭು ಇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಬಂದು ಅವರನ್ನ ಭೇಟಿ ಮಾಡಿ, ಎಷ್ಟು ಅವರಿಗೆ, ಯಾಕೆಂದ್ರೆ ತುಂಬಾ ಕಷ್ಟ. ಈ ನವಾಬರು ಇವ್ರನ್ನೆಲ್ಲ ಬಿಡ್ತಾನೆ ಇರಲಿಲ್ಲ. ಯಾಕೆಂದ್ರೆ ಇವರಷ್ಟು ಬುದ್ಧಿವಂತರು ಯಾರು ಇರಲಿಲ್ಲ. ರಾಜ್ಯ ನಡೆಸ್ತಾ ಇದ್ದಿದ್ದು ಯಾರಂದ್ರೆ ಇವರು, ಹೆಸರು ಮಾತ್ರ ಅವ್ರದ್ದು. ರಾಜ್ಯ ನಡೆಸ್ತಾ ಇದ್ದಿದ್ದು ಯಾರು? ಯಾಕೆಂದ್ರೆ ಇವ್ರಿಗಿರೋಷ್ಟು ತಿಳುವಳಿಕೆ ಯಾರಿಗಿರ್ಲಿಲ್ಲ. ಅದರಿಂದಾಗಿ ಅವರು ರಾಜ್ಯ ನಡೆಸ್ತಾ ಇದ್ರು. ಅವ್ರನ್ನ ಬಿಡಕ್ಕೂ ಇಷ್ಟ ಇರಲಿಲ್ಲ. ಅದರಿಂದ ಯಾಗೋ ತಪ್ಪಿಸ್ಕೊಂಡು ಏನ್ ಮಾಡ್ತಾರೆ, ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡ್ತಾರೆ. ಆ ಸಮಯದಲ್ಲಿ ಅವರಿಗೆ ತುಂಬಾ ದೂರ ನಡೆದಿರ್ತಾರೆ, ಆಯಾಸ ಆಗಿರುತ್ತೆ, ದೇಹದಲ್ಲೆಲ್ಲ ಗಾಯ ಬಂದ್ಬಿಟ್ಟಿರುತ್ತೆ, ಇಷ್ಟೆಲ್ಲ, ಮತ್ತೆ ಬಟ್ಟೆ ಎಲ್ಲ ಅರ್ಧೋಗಿರುತ್ತೆ. ಯಾವಾಗ ಮಹಾಪ್ರಭುನ ನೋಡಿ, ಚೈತನ್ಯ ಮಹಾಪ್ರಭು ಅವ್ರನ್ನ ನೋಡಿದ ತಕ್ಷಣ ಅವ್ರನ್ನ ಏನ್ ಮಾಡ್ತಾರೆ, ಆಲಿಂಗನ ಮಾಡಿಕೊಂಡ್ರು. ಮತ್ತೆ ಅದಾದ್ಮೇಲೆ ರೂಪ ಗೋಸ್ವಾಮಿಗಳಿಗೆ ಮತ್ತೆ ಸನಾತನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭು, ನಾವೇನು ಇವತ್ತು ಮಹಾಪ್ರಭುದು ವಿಚಾರಗಳನ್ನೆಲ್ಲ ತಿಳುವಳಿಕೆ ಪಡಿತಾ ಇದೀವೋ, ಅವ್ರ ಮುಖಾಂತರವಾಗಿ ತಿಳುವಳಿಕೆ ಪಡಿತಾ ಇರೋದು. ಅದಕ್ಕಾಗಿನೇ ನಮ್ಮ ಪರಂಪರೆನ ಏನಂತ ಕರೀತಾರೆ, ರೂಪಾನುಗ ಅಲ್ವಾ? ರೂಪಾನುಗ ಅಂದ್ರೆ ರೂಪ ಗೋಸ್ವಾಮಿಗಳು ಮತ್ತೆ ಸನಾತನ ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೆಯೋರು ಅನ್ನೋದೇ ವಿಚಾರ ಇದೆ. ಮತ್ತೆ ಅಲ್ಲಿ ಕಾಶಿಯಲ್ಲಿ ವಿಶೇಷವಾಗಿ ಪ್ರಕಾಶಾನಂದ ಸರಸ್ವತಿಗಳಿಗೆ ಚೈತನ್ಯ ಮಹಾಪ್ರಭು ಯಾರ ಹತ್ರ ದೀಕ್ಷೆ ತಗೊಂಡ್ರು? ಈಶ್ವರಪುರಿಗಳ ಹತ್ರ ದೀಕ್ಷೆ ತಗೊಂಡ್ರು. ಈಶ್ವರಪುರಿಗಳು ಅವ್ರಿಗೆ ಏನ್ ಕೊಟ್ರು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಹಾಮಂತ್ರ ಕೊಟ್ರು. ಸನ್ಯಾಸಿಗಳು ಈ ತರ ಕಾಶಿಯಲ್ಲಿ ಮಹಾಪ್ರಭುನ ನೋಡಿ, ಮಹಾಪ್ರಭುದು ಹೈಟ್ ಎಷ್ಟಂದ್ರೆ 7 ಅಡಿ. ಎಷ್ಟು? 7 ಅಡಿ ಹೈಟ್. ಮತ್ತೆ ಅವ್ರದ್ದು ಕೈಗಳೆಲ್ಲ ಹೆಂಗಿತ್ತು ಅಂದ್ರೆ ಅವ್ರ ಮೊಣಕಾಲಿಗಿನ್ನ ಕೆಳಗಡೆ ಇರ್ತಿತ್ತು ಕೈಯೆಲ್ಲ.
ಅವ್ರದ್ದು ಭುಜ ಹೆಂಗಿತ್ತಂದ್ರೆ ಸಿಂಹದ ಸದೃಶ್ಯ ರೂಪದಲ್ಲಿದ್ರು. ಭುಜ ಬಲಾಢ್ಯವಾಗಿರೋದು ಭುಜ ಇರ್ತಿತ್ತು. ಅವ್ರನ್ನ ನೋಡೋದಕ್ಕೆ ಅವರ ರೂಪ ಮತ್ತೆ ಅವ್ರದ್ದು ಮೈಬಣ್ಣ ಯಾವ ಥರ ಇರುತ್ತೆ? ಚಿನ್ನದ ಮೈಬಣ್ಣ, ಹಳದಿ ಮೈಬಣ್ಣ ಅವ್ರದ್ದು. ಆ ರೂಪನ ನೋಡಿನೇ ಎಷ್ಟೋ ಲಕ್ಷಾಂತರ ಜನ ಅವ್ರ ಹಿಂದೆ ಹೋಗ್ತಾ ಇದ್ರಂತೆ. ಮತ್ತೆ ಅವ್ರು ಒಂದ್ಸಲ ಹರಿ ಅಂದ್ರೆ ಇಡೀ ಲಕ್ಷಾಂತರ ಜನ ಏನ್ ಹೇಳ್ತಾ ಇದ್ರು? ಹರಿ 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 ಅಂತ ಜೋರಾಗಿ ಇಡೀ ವಾತಾವರಣನೇ ಏನಾಗೋಗ್ತಾ ಇತ್ತು ಅಂದ್ರೆ ಹರಿಮಯ ಆಗೋಗ್ತಾ ಇತ್ತು. ಎಲ್ಲ ಕಡೆ ಹರಿ ಹರಿ ಹರಿ. ಇದನ್ನೆಲ್ಲ ನೋಡಿ ಅಲ್ಲಿ ಕಾಶಿಯಲ್ಲಿ ಸಾಮಾನ್ಯವಾಗಿ ಯಾರಿರ್ತಾರೆ? ಎಲ್ಲ ಸನ್ಯಾಸಿಗಳು ಮತ್ತೆ ಮಾಯಾವಾದಿಗಳು. ಇವ್ರದ್ದು ಪ್ರಮುಖ ಆಗಿರೋರು ಯಾರಪ್ಪ ಅಂದ್ರೆ ಪ್ರಕಾಶಾನಂದ ಸರಸ್ವತಿಗಳು. ಮಹಾಪ್ರಭು ಸನ್ಯಾಸಿ ಆಗಿರೋರು ಈ ತರ ರಸ್ತೆಯಲ್ಲಿ ಹರಿನಾಮ ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಇವ್ರನ್ನು ಕೂಡ ಆ ಸಮಯದಲ್ಲಿ ಈ ಮಾಯವಾದ ಪಂಥದಿಂದನೇ ಸನ್ಯಾಸನ್ನು ತಗೊಂಡಿರ್ತಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇತ್ತು. ಅದಾದ ಮೇಲೆ ಮಹಾಪ್ರಭು ಏನು ಮಾಡ್ತಾರೆ? ಪ್ರಕಾಶಾನಂದ ಸರಸ್ವತಿಗಳನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರು ಕೇಳ್ತಾರೆ, ನೀವು ಯಾಕೆ ಹರಿನಾಮ ತಗೊಂಡಿದ್ದೀರಾ? ಹರಿನಾಮ ಯಾಕೆ ಜಪ ಮಾಡ್ತಾ ಇದ್ದೀರಂತ. ಅವಾಗ ಅವ್ರು ಹೇಳ್ತಾರೆ, ನನ್ನ ಗುರು ಹೇಳಿದ್ದಾರೆ ನನಗೆ, ನೀನೊಬ್ಬ ಮೂರ್ಖ, ನೀನೇನು ಮಾಡಬೇಡ. ಏನು ಮಾಡು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀನೊಬ್ಬ ಮೂರ್ಖ, ನಿನಗೆ ವೇದ ಗೀತೆ ಎಲ್ಲ ಬರಲ್ಲ, ನೀನೇನ್ ಮಾಡು? ಜಪ ಮಾಡು ಅಂತ ಯಾರಿಗೆ ಹೇಳಿದ್ರು? ದೇವೋತ್ತಮ ಪರಮಪುರುಷ. ವೇದಾಂತ ಕೃತ್ ವೇದ ವಿದೇಹ ಚ ಅಹಂ ಅಂತೇನು ಭಗವಂತ ಎಲ್ಲ ವೇದಗಳು ಬಂದಿದ್ದು ಅವರಿಂದ, ಮತ್ತೆ ವೇದಗಳನ್ನ ತಿಳುವಳಿಕೆ ಪಡಿಬೇಕಾಗಿರೋದು ಅವರನ್ನೇ. ಅಂತ ಮಹಾಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಗುರು ನನ್ನ ಮೂರ್ಖ ಅಂತ ಹೇಳಿದ್ದಾರೆ, ನೀವು ಹರೇ ಕೃಷ್ಣ ಮಂತ್ರ ಜಪ ಮಾಡಿ. ಅದನ್ನ ನಾನು ಹೇಳ್ತಾ ಇದ್ದೀನಿ, ಅದರಿಂದ ನನಗೇನಾಗ್ತಾ ಇದೆ? ನಾನು ಹುಚ್ಚ ಆಗೋಗಿದ್ದೀನಿ. ನನಗೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನನಗೆ ಎಷ್ಟು ಆನಂದ ಆಗ್ತಾ ಇದೆ ಅಂದರೆ ಅದರಿಂದ ನಾನು ಅದನ್ನು ನಿಲ್ಸಕ್ಕೆ ಆಗ್ತಾ ಇಲ್ಲ. ಅವತ್ತಿಂದ ಇವತ್ತವರೆಗೂ ನಾನೇನು ಮಾಡ್ತಾ ಇದ್ದೀನಿ? ನನ್ನ ಬಾಯಲ್ಲಿ ನಿರಂತರವಾಗಿ ಹರಿನಾಮ ಬರ್ತಾ ಇದೆ. ಇದು ನನ್ನ ಗುರುಗಳದ್ದು ಕರುಣೆ ಅಂತ ಹೇಳ್ತಾರೆ. ಅದಾದ ಮೇಲೆ ಅವರಿಗೆ ವೇದಗಳ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟರು. ಇಡೀ ಕಾಶಿಯಲ್ಲಿ ಯಾರ್ಯಾರು ಮಾಯಾವಾದಿ ಸನ್ಯಾಸಿಗಳಿದ್ರು ಅವರೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭು ಶಿಷ್ಯರಾಗೋದ್ರು. ಅವರಿಂದ ಮತ್ತೆ ದೀಕ್ಷೆ ತಗೊಂಡ್ರು. ಎಲ್ಲರೂ ಕೂಡ ಹರಿನಾಮ ಜಪ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಮಹಾಪ್ರಭುದು ಇನ್ನೊಂದು ಅದ್ಭುತ ಆಗಿರೋದು ಲೀಲೆ. ಮತ್ತೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿಗಳ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಚೈತನ್ಯ ಮಹಾಪ್ರಭು ಏನೆಲ್ಲ ಬೋಧನೆ ಕೊಟ್ಟಿದ್ರು ಅದನ್ನೆಲ್ಲನೂ ಕೂಡ ನಮಗಾಗಿ ಏನು ಮಾಡಿದ್ದಾರೆ? ಹಗಲು ರಾತ್ರಿ ಬರೆದಿಟ್ರು. ಇದು ಅವ್ರು ಮಾಡಿರುವಂಥ ವಿಶೇಷ ಆಗಿರೋದು ಅನುಗ್ರಹ ನಮ್ಮ ಮೇಲೆ. ಮುಂದಕ್ಕೆ ಹೋಗಿದ್ರು. ಮತ್ತೆ ಚೈತನ್ಯ ಮಹಾಪ್ರಭು, ಮತ್ತೆ ನಿಮ್ಗೆಲ್ರಿಗೆ ಗೊತ್ತು, ಚೈತನ್ಯ ಮಹಾಪ್ರಭುಗಳ ಪ್ರಮುಖ ಅನುಯಾಯಿಗಳಲ್ಲಿ ಇನ್ನೊಬ್ರು ಯಾರು? ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಪ್ರತಿದಿನ ಎಷ್ಟು ನಾಮ ಜಪ ಮಾಡ್ತಾ ಇದ್ರು? 3 ಲಕ್ಷ ನಾಮಗಳನ್ನ ತಗೋತಾ ಇದ್ರು. ಎಷ್ಟು? 3 ಲಕ್ಷ. ಎಷ್ಟು ಗಂಟೆ? ದಿನದ 22 ಗಂಟೆ ಅವರ ಬಾಯಲ್ಲಿ ಹರಿನಾಮ ಇರ್ತಾ ಇತ್ತು. 2 ಗಂಟೆಯಲ್ಲಿ ಅವ್ರದ್ದು ಸ್ನಾನ, ಊಟ, ನಿದ್ದೆ ಎಲ್ಲನೂ ಕೂಡ. ಈ ಥರ ಹರಿದಾಸ್ ಠಾಕೂರು ಒಬ್ಬ ಮುಸಲ್ಮಾನ ಕುಟುಂಬದಲ್ಲಿ ಜನ್ಮ ತಗೊಂಡಿದ್ರೇನು ಕೂಡ ಹರಿನಾಮನ ಅವ್ರೇನು ಮಾಡಿದ್ರು? ಅದ್ಭುತವಾಗಿ ಪ್ರಚಾರ ಮಾಡಿದ್ರು. ಮತ್ತೆ ಅವರ ಆ ಒಂದು ಸೇವೆನ ಗುರುತಿಸಿ ಚೈತನ್ಯ ಮಹಾಪ್ರಭು ಏನು ಹೇಳಿದ್ರು? ನಾಮಾಚಾರಿ ಅಂತ ಅವ್ರಿಗೆ ಬಿರುದನ್ನ ಕೊಟ್ಟರು. ಮತ್ತೆ ಖುದ್ದಾಗಿ ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು ಅಂದರೆ, ಹರಿದಾಸ್ ಠಾಕೂರ್ ಯಾವಾಗ ಯಾವ ಥರ ನಾವು ಭೀಷ್ಮಾಚಾರ್ಯರು ಕಣ್ಮುಂದೆ ನೀವು ದಯವಿಟ್ಟು ನೀವು ನನ್ನ ಎದುರುಗಡೆ ಇರಬೇಕು, ನಾನು ದೇಹ ಬಿಡಬೇಕಂತ ಬೇಡ್ಕೋತಾರಲ್ವಾ, ಆ ಪ್ರಕಾರವಾಗಿ ಹರಿದಾಸ್ ಠಾಕೂರ್ ಏನು ಮಾಡ್ತಾರೆ? ಚೈತನ್ಯ ಮಹಾಪ್ರಭುನ ಬೇಡ್ಕೋತಾರೆ. ಅವ್ರ ಕಣ್ಣೆದುರುಗಡೆ ಏನು ಮಾಡ್ತಾರೆ? ಅವರು ದೇಹ ಬಿಟ್ಟರು. ಆ ದೇಹನ ಖುದ್ದಾಗಿ ಮಹಾಪ್ರಭು ಕೈಯಲ್ಲಿ ತಗೊಂಡು, ಇವತ್ತು ಕೂಡ ಪುರಿ ಜಗನ್ನಾಥಲ್ಲಿ ನಾವು ನೋಡ್ತೀವಿ, ಚೈತನ್ಯ ಮಹಾಪ್ರಭು ಖುದ್ದಾಗಿ ಸ್ವರ್ಗದಾರ್ ಅಂತ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಏನು ಮಾಡಿದ್ದಾರೆ? ಹರಿದಾಸ್ ಠಾಕೂರನ್ನ ಸಮಾಧಿ ಮಾಡಿದ್ರು. ಮತ್ತೆ ದೊಡ್ಡ ಕೀರ್ತನ್ ಮಾಡಿದ್ರು. ಮತ್ತೆ ಮಾರನೇ ದಿನ ಎಲ್ರಿಗೆ ಆ ಒಂದು ಹರಿದಾಸ್ ಠಾಕೂರ್ ಭಗವಂತನ ಧಾಮಕ್ಕೆ ಹೋಗಿರುವಂಥ ಒಂದು ವಿಶೇಷ ಆಗಿರೋದು ವ್ಯವಸ್ಥೆ ಮಾಡಿ ಸಾವಿರಾರು ಲಕ್ಷಾಂತರ ಜನಗಳಿಗೆ ಪ್ರಸಾದನ ಹಂಚುತ್ತಾರೆ. ಇದು ಮಹಾಪ್ರಭು ಮಾಡಿರೋದು ಇನ್ನೊಂದು ಲೀಲೆ. ಇದಾದ ಮೇಲೆ ಕಡೆಯದಾಗಿ ಚೈತನ್ಯ ಮಹಾಪ್ರಭು 48 ವರ್ಷಗಳ ಕಾಲ ಈ ಪ್ರಕಾರವಾಗಿ ಅದ್ಭುತ ಆಗಿರೋದು ಲೀಲೆಗಳನ್ನು ಮಾಡಿದ ಮೇಲೆ
ಜಗನ್ನಾಥಪುರಿಯಲ್ಲಿ ಏನು ಈ ವಿಗ್ರಹ ಇದೆಯಲ್ವಾ, ಈ ವಿಗ್ರಹ ಬಂದು ಗದಾಧರ್ ಪಂಡಿತರು ಸೇವೆ ಮಾಡ್ತಾ ಇದ್ದಿದ್ದು ವಿಗ್ರಹ ಇದು. ಇದನ್ನ ತೋಟ ಗೋಪಿನಾಥ್ ಅಂತ ಇದನ್ನ ಕರೀತಾರೆ. ಈ ಗೋಪಿನಾಥನ ದೇವಸ್ಥಾನದಲ್ಲಿ ಮಹಾಪ್ರಭು ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆ ಮಾಡ್ತಾ ಇದ್ರು. ಪ್ರತಿದಿನ ಅಲ್ಲಿಗೋಗಿ ಕೂತ್ಕೊಂಡು ಗದಾಧರ್ ಪಂಡಿತರು ಭಾಗವತ ಹೇಳ್ತಾ ಇದ್ರು. ಚೈತನ್ಯ ಮಹಾಪ್ರಭು ಖುದ್ದಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು. ಅದಾದ ಮೇಲೆ ಅವರ 48ನೇ ಕಡೇ ಲೀಲೆನ ಏನ್ ಮಾಡ್ತಾರೆ, ಇದೇ ದೇವಸ್ಥಾನದಲ್ಲಿ ಮುಗಿಸಿದ್ರು. ಹೆಂಗೆ ಮುಗಿಸ್ತಾರೆ ಅಂದ್ರೆ, ಚೈತನ್ಯ ಮಹಾಪ್ರಭು ಈ ವಿಗ್ರಹದೊಳಗಡೆ ಹೊಟ್ಟೋದ್ರು, ಮತ್ತೆ ವಾಪಸ್ ಬರಲಿಲ್ಲ. ಇದು ಕೃಷ್ಣ ಈ ಜಗತ್ತಲ್ಲಿ ತೋರಿಸಿರುವಂಥ ಅದ್ಭುತ ಆಗಿರೋದು ಲೀಲೆ, ಚೈತನ್ಯ ಮಹಾಪ್ರಭು ಲೀಲೆ. ಈ ದೇವಸ್ಥಾನದಲ್ಲಿ ಈ ವಿಗ್ರಹದ ಒಳಗಡೆ ಮಹಾಪ್ರಭು ಹೋಗಿದ್ದಾರೆ ಅನ್ನೋದು ಒಂದು ಪಕ್ಷಿ ನೋಟ. ನನಗೇನು ಕೊಟ್ಟಿದ್ರೋ ನಾನು ಇದನ್ನು ತಗೊಂಡೇ ಇಲ್ಲ, ಬುಕ್ಕೆ ಓದಿಲ್ಲ, ಇನ್ನು ಬುಕ್ಕೆ ಮುಟ್ಟಿಲ್ಲ, ಟೈಮ್ ಆಗೋಯ್ತಾ, ಅಲ್ಲೇ 5 ನಿಮಿಷ ಅಂತ ಹೇಳಿದ್ದಾರೆ, 5 ನಿಮಿಷನೂ ಮುಗಿದೋಗಿದೆ. ಚೈತನ್ಯ ಮಹಾಪ್ರಭು ಕೀ ಜೈ, ಪಂಚತತ್ವ ಭಗವಾನ ಕೀ ಜೈ. ಇಷ್ಟು ಚೈತನ್ಯ ಮಹಾಪ್ರಭುದು ಲೀಲೆ. ಒಂದು ಪಕ್ಷಿ ನೋಟ ಚೈತನ್ಯ ಚರಿತಾಮೃತದಲ್ಲಿ ಏನಿದೆಯೋ ಅದನ್ನು ಇವತ್ತು ನಾವು ವಿಶೇಷ ಆಗಿರೋದು ಈ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿದ್ದೀವಿ. ಕಡೆಯದಾಗಿ ಒಂದೇ ಒಂದು ನಿಮಿಷ ಮೈಕ್ ಇಟ್ಕೊಂಡು ಪ್ರಭು ಕಾಯ್ತಾ ಇದ್ದಾರೆ. 1 ನಿಮಿಷದಲ್ಲಿ ಅಂಥ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರೆ ಅಂದರೆ, ಈ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆ 19ನೇ ಅಧ್ಯಾಯ, ಇದರಲ್ಲಿ ರೂಪಗೋಸ್ವಾಮಿಗಳಿಗೆ ಬೋಧನೆ ಮಾಡ್ತಾ, ತಿಳುವಳಿಕೆ ಕೊಡ್ತಾ ಅವ್ರು ಹೇಳ್ತಾರೆ, ಈ ಜಗತ್ತಲ್ಲಿ 84 ಲಕ್ಷ ಜೀವರಾಶಿಗಳಿದೆ. ಈ ಬ್ರಹ್ಮಾಂಡದಲ್ಲಿ ಇವೆಲ್ಲವೂ ಕೂಡ ಏನಾಗ್ತಾ ಇದೆ, ಭ್ರಮಣೆ ಮಾಡ್ತಾ ಇದೆ. ಭ್ರಮಣೆ ಮಾಡ್ತಾ 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 ಕೋಟಿ ಕೋಟಿ, ನಾವೆಲ್ಲರೂ ಕೂಡ ಕೋಟಿ ಕೋಟಿ ಜನ್ಮಗಳನ್ನು ತಗೊಂಡಿದ್ದೀವಿ. ಅದರಲ್ಲಿ ಯಾರೋ ಒಬ್ಬರಿಗೆ ಬ್ರಹ್ಮಾಂಡ ಭ್ರಮಿತೆ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪಾಯೆ ಭಕ್ತಿ ಲತಾ ಬೀಜ. ಕೋಟಿ ಕೋಟಿ ಸಲ ಜನ್ಮ ತಗೊಂಡ್ಮೇಲೆ ಯಾರೋ ಒಬ್ಬ ವ್ಯಕ್ತಿಗೆ ಕೃಷ್ಣನ ದಯೆಯಿಂದ ಗುರುಗಳು ಸಿಗ್ತಾರೆ. ಯಾರ ದಯೆಯಿಂದ? ಕೃಷ್ಣನ ದಯೆಯಿಂದ ಗುರುಗಳು ಸಿಗ್ತಾರೆ. ಅದರಿಂದ ನಾವು ಗುರುಗಳಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡಬೇಕು. ಅದಾದ ಮೇಲೆ ಕೃಷ್ಣನ ಗುರುಗಳ ಕೃಪೆಯಿಂದ ಕೃಷ್ಣನ ಸಾಕ್ಷಾತ್ಕಾರ ನಮಗೆ ಸಿಗತ್ತೆ. ಈ ಬ್ರಹ್ಮಾಂಡ ಭ್ರಮಿತೆ ಭ್ರಮಿತೆ ಕೋನೋ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪಾಯೆ ಭಕ್ತಿ ಲತಾ ಬೀಜ. ಭಕ್ತಿದು ಬೀಜ ಸಿಗತ್ತೆ. ಆ ಬೀಜನ ನಮ್ಮ ಹೃದಯದಲ್ಲಿ ಗುರುಗಳಾಗ್ತಾರೆ. ಅದು ಚೆನ್ನಾಗಿ ಮೊಳಕೆ ಒಡೆದು ಭಗವಂತನವರೆಗೂ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ನಾವು ಎರಡು ತುಂಬ ಮುಖ್ಯ ಆಗಿ ಚೈತನ್ಯ ಚರಿತಾಮೃತದಲ್ಲಿ ಖುದ್ದಾಗಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಮತ್ತು ಪ್ರಭುಪಾದರ ಭಾವಾರ್ಥಗಳಲ್ಲಿ ಇದರದ್ದು ವಿಚಾರ ಇದೆ. ಎರಡು ತುಂಬ ಮುಖ್ಯವಾಗಿ ಮಾಡಬೇಕು. ಒಂದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರನ ನಾವು ನಿರಂತರವಾಗಿ ಜಪ ಮಾಡಬೇಕು. ಆ ಮಂತ್ರ ಜಪನೇ ಏನಪ್ಪ ಅಂದರೆ ಆ ಬೀಜಕ್ಕೆ ಹಾಕೋವಂಥ ನೀರು. ಮತ್ತೆ ಇನ್ನೊಂದು ತುಂಬ ಮುಖ್ಯವಾಗಿ ನಿತ್ಯಂ ಭಾಗವತ ಸೇವೆಯ ಶ್ರವಣ ಮಾಡಬೇಕು. ಆ ಶ್ರವಣ ಯಾವಾಗ ಚೆನ್ನಾಗಿ ಮಾಡ್ತೀವಲ್ವಾ, ಈ ಮೊಳಕೆ ಏನಾಗುತ್ತೆ, ಸಮೃದ್ಧವಾಗಿ ಬೆಳೆಯೋದಕ್ಕೆ ಬೇಕಾಗಿರುವಂಥ ಗೊಬ್ಬರ ಸಿಗುತ್ತೆ ಅದಕ್ಕೆ. ಯಾಕೆಂದರೆ ನೀರು ಗೊಬ್ಬರ ಎರಡೂ ಹಾಕ್ಬೇಕಲ್ವಾ. ಮತ್ತೆ ಮೂರನೇದಾಗಿ ಏನಂದರೆ ಅದಕ್ಕೆ ಪ್ರೊಟೆಕ್ಷನ್ ಬೇಕಲ್ವಾ. ಸುಮ್ಮನೆ ಬೆಳೀತಾ ಇದ್ರೆ ಯಾವುದೋ ಒಂದು ಹಸುನೋ ಇನ್ನೊಂದೋ ಮತ್ತೊಂದು ಯಾವುದೋ ಒಂದು ಪ್ರಾಣಿ ಬಂದು ತಿನ್ಬಿಡ್ಬೋದು. ಅದಕ್ಕೆ ಪ್ರೊಟೆಕ್ಷನ್ ಏನಪ್ಪ ಅಂದರೆ ಸಾಧು ಸಂಘ ಸಾಧು ಸಂಘ ಸಾಧು ಸಂಘ ಸರ್ವಸಿದ್ಧಿವಯ ಲವ ಮಾತ್ರ ಸಾಧು ಸಂಘ. ಏನು ನಾವು ಸಾಧು ಸಂಘದಲ್ಲಿ ಭಕ್ತರ ಸಂಘದಲ್ಲಿ ಏನಿರ್ತೀವೋ, ಭಕ್ತರ ರಕ್ಷಣೆಯಲ್ಲಿ ಏನಿರ್ತೀವೋ, ಆವಾಗ ಆ ಭಕ್ತಿಲತಾ ಬೀಜ ಏನಾಗುತ್ತೆ ಅಂದರೆ ಅದು ಮೊಳಕೆ ಒಡೆದು ಅದು ಬೆಳೀತಾ ಬೆಳೀತಾ ಕಡೆಗೆ ಏನಾಗುತ್ತೆ, ಅದು ಭಗವಂತನ ಪಾದಕ್ಕೆ ಹೋಗಿ ಸುತ್ಕೊಳುತ್ತದು. ಎಲ್ಲಿಗೆ ಸುತ್ಕೊಳುತ್ತೆ? ಬೇರೆ ಎಲ್ಲಾದರೂ ಸುತ್ತಕ್ಕೆ ಬಿಟ್ರೆ ಅಷ್ಟೇ, ಮತ್ತೆ ನಾವು ಇಲ್ಲೇ ಬಂದ್ಬಿಡ್ತೀವಿ. ಅದು ಹೋಗಿ ಪಾದಕ್ಕೆ ಸುತ್ಕೋಬೇಕು ಅಂತ ಮಹಾಪ್ರಭು ಹೇಳ್ತಾರೆ. ಆ ಪಾದಕ್ಕೆ ಸುತ್ಕೊಂಡೇನು ಸಿಗುತ್ತಲ್ಲಿ?
ಕೃಷ್ಣ ಪ್ರೇಮ ಅನ್ನೋ ಹಣ್ಣು ಸಿಗುತ್ತಂತೆ. ಏನು ಸಿಗುತ್ತಲ್ಲಿ? ಕೃಷ್ಣ ಪ್ರೇಮ ಅನ್ನೋ ಫಲ ನಮಗೆ ಅಲ್ಲಿ ಕೊಡುತ್ತೆ. ಅದನ್ನು ಸವಿಯೋದಕ್ಕಾಗಿಯೇ ನಾವು ಈ ಜಗತ್ತಲ್ಲಿ ಮನುಷ್ಯ ಜನ್ಮ ತಗೊಂಡಿದ್ದೀವಿ. ಅದರಿಂದ ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಚೆನ್ನಾಗಿ ಜಪ ಮಾಡಬೇಕು. ಪ್ರಭುಪಾದರು ಹೇಳೋ ಥರ ಅಪರಾಧ ಇಲ್ದಿರ ಜಪ ಮಾಡಬೇಕು. ಪ್ರತಿದಿನ 16 ಮಾಲೆ ಜಪ ಮಾಡ್ಕೋಬೇಕು. ನಿತ್ಯವಾಗಿ ಭಾಗವತ ಶ್ರವಣ ಮಾಡಬೇಕು. ಈ ಸಂಕಲ್ಪನ ನಾವು ಈ ಶುಭ ದಿನದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ತಗೊಳ್ಳೋಣ. ಭಗವಂತನಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ. ಯಾರಿಗಾದರೂ ಏನಾದರೂ ಪ್ರಶ್ನೆನೂ ಕೇಳಂಗಿಲ್ಲ, ಯಾಕಂದರೆ ಕೀರ್ತನ್ ಮಾಡೋರು ಕಾಯ್ತಾ ಇದ್ದಾರೆ. ದಯವಿಟ್ಟು ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ನೀವು ಪರ್ಸ್ನಲ್ಲಾಗಿ, ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಪರ್ಸ್ನಲ್ಲಾಗಿ ಬಂದು ಕೇಳಿ. ಖಂಡಿತವಾಗ್ಲೂ ನಿಮಗೆ ಪ್ರಶ್ನೆಗಳಿರುತ್ತೆ ಇವತ್ತು. ಯಾಕೆಂದರೆ ಚೈತನ್ಯ ಮಹಾಪ್ರಭುದು ವಿಚಾರ ಮೊದಲನೇ ಸಲ ಎಷ್ಟೋ ಜನ ಕೇಳಿಸ್ಕೋತಾ ಇದ್ದೀರಾ. ನಿಮ್ಗೆ ಏನೇ ಪ್ರಶ್ನೆ ಇದ್ರೇನು ಕೂಡ ಖಂಡಿತವಾಗ್ಲೂ ಕೇಳ್ಬೋದು. ಹರೇ ಕೃಷ್ಣ ಕೃಷ್ಣ ಕೃಷ್ಣ